ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮೇ 22ನೇ ತಾರೀಕು ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯ ವಾರ. ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮೊಟ್ಟ ಮೊದಲನೇದಾಗಿ ಇವತ್ತು ಮೇ 22ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಐಶ್ವರ್ಯವನ್ನು ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಇವತ್ತು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಯಾರೆಲ್ಲ ಈಗಾಗಲೇ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರಿಗೆ ಶುಭವಾಗಲಿ, ಗುರು ದತ್ತಾತ್ರೇಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಿದೆ. ಮೊದಲಿಗೆ ಆ ಕರೆಯನ್ನು ಸ್ವೀಕರಿಸಿ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ, ಯಾರಿದು? ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಧ್ರುವಿಕ್. ಧ್ರುವಿಕ್, ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ ಧ್ರುವಿಕ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಬಾಪೂಜಿ ಸ್ಕೂಲ್. ಬಾಪೂಜಿ ಸ್ಕೂಲಾ? ನಾನು 3rd ಸ್ಟ್ಯಾಂಡರ್ಡು ಬಾಪೂಜಿ ಸ್ಕೂಲಲ್ಲೇ ಓದ್ತಿರೋದು. ನಾನು ನೋಡಿಲ್ವಾ ಮತ್ತೆ ನೀವು? ತಿಂಡಿ ಆಯ್ತಾ? ಏನ್ ತಿಂಡಿ? ದೋಸೆ ತಿಂದೆ. ದೋಸೆ ತಿಂದ್ರಾ? ಎಷ್ಟು ತಿಂದ್ರಿ? 2. ಮತ್ತೆ ನಮಗ್ ದೋಸೆ ಇಲ್ವಾ? ಮತ್ತೆ ನಂಗೆ ದೋಸೆ ಕೊಡಲ್ವಾ? ಮತ್ತೆ ನೀವು ಇಲ್ಲಿ ಬರ್ರಿ ಅಂಗಡಿಗೆ. ಅಂಗಡಿಗೆ ಬರ್ಬೇಕಾ? ಏನ್ ಅಂಗಡಿಗೆ ಬರ್ಲಿ? ಹಲೋ. ಹಲೋ, ಹೇಳ್ಬಿಟ್ಟ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ದೊಡ್ಡವ್ರು ಯಾರಾದ್ರೂ ಇದ್ದಾರಾ? ಅಪ್ಪಾಜಿ ಅಮ್ಮ ಯಾರಾದ್ರೂ ಇದ್ದಾರಾ? ಹಲೋ, ಅಪ್ಪಾಜಿ ಅಮ್ಮ ಯಾರಾದ್ರೂ ಇದ್ದಾರಾ? ನಮ್ಮ ರಾಜೇಶ್ವರಿ ಅತ್ತೆಂದು ಮತ್ತೆ ನಮ್ಮ ರಂಗನಾಥ್ ಮಾಮಂದು ಇವತ್ತು ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ. ಆಯ್ತು ಪುಟ್ಟ, ನಿಮ್ಮ 3ನೇ ವರ್ಷದ್ದು. ಆಯ್ತು ಪುಟ್ಟ, ನಿಮ್ಮ ರಾಜೇಶ್ವರಿ ಅತ್ತೆದು ಮತ್ತೆ ನಿಮ್ಮ ಮಾಮಂದು ವೆಡ್ಡಿಂಗ್ ಆನಿವರ್ಸರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಿ ಜೊತೆಯಾಗಿ ಹೀಗೆ ಬಾಳೋ ಹಾಗೆ ಹಾರೈಸ್ಲಿ. ಓಕೆನಾ? ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ಎಸ್, ತುಂಬ ಚೆನ್ನಾಗಿ ಮಾತಾಡ್ತು ಪುಟಾಣಿ ಹುಡುಗ. 2ನೇ ಕ್ಲಾಸ್ ಅಂತೆ ಬಾಪೂಜಿ ಸ್ಕೂಲಲ್ಲಿ. ಇವತ್ತಿನ ಮಕ್ಕಳು ತುಂಬ ಚೂಟಿ, ಅಷ್ಟೇ ಒಂದು ಫಾಸ್ಟ್ ಆಗಿರ್ತಾರೆ. ಎಸ್, ಒಳ್ಳೆಯದಾಗಲಿ ಆ ಪುಟಾಣಿಗೆ. ಸೊ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲರ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ದಯಮಾಡಿ ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡೋದನ್ನು ಮರಿಬೇಡಿ. ಟಿ ವಿ ನೋಡ್ತಾ ಇದ್ರೂ ತೊಂದರೆ ಇಲ್ಲ, ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಅದೇ ರೀತಿ ಯಾರಿಗೆಲ್ಲ ಈ ಕಾರ್ಯಕ್ರಮ ಬೆಳಗ್ಗೆ ಹೊತ್ತು ನೋಡೋಕ್ಕಾಗಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ ನಮ್ಮ V1 ಚಾನಲ್. ಅಲ್ಲಿ ನೋಡಿ ಆನಂದಿಸ್ಬೋದು. ಯಾವಾಗ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಆಗದೇ ಇರೋರಿಗೆ V1 ವಾಹಿನಿಯ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಈ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕೂಡ ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನೀವು ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ಬರೆದು ತಿಳಿಸ್ಬೋದು. ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು V1 ವಾಹಿನಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಕಾರ್ಯಕ್ರಮಗಳು V1 ವಾಹಿನಿಯಲ್ಲಿ ಬಂದರೆ ಚೆನ್ನಾಗಿ ಅಂತಕ್ಕಂಥ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿಗೆ ನಾವು ಮುಕ್ತವಾಗಿ ಅಲ್ಲಿ ಸ್ವಾಗತವನ್ನು ಬಯಸ್ತೀವಿ. ಸೊ ದಯಮಾಡಿ ನಮಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರಿ, ಕರೆಕ್ಟ್ ಆಯಿತು ಕರೆ. ನೋಡೋಣ ಅನಂತರದಲ್ಲಿ ಮತ್ತು ಕರೆ ಸ್ವೀಕರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಎಲ್ಲರೂ ಕೂಡ ದಯವಿಟ್ಟು ನಮ್ಮ V1 ವಾಹಿನಿಯ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹಿತೈಷಿಗಳಿಗೆ ಎಲ್ರಿಗೂ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಚಿದಾನಂದ್ ಅವರ ನೇತೃತ್ವದಲ್ಲಿ ಬರ್ತಾ ಇರೋದ್ರಿಂದ ನಮ್ಮೆಲ್ಲರ ಕಡೆಯಿಂದ, ನಿಮ್ಮ ಕಡೆಯಿಂದನೂ ಕೂಡ ನಾನು ಚಿದಾನಂದ್ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ನಾವು ಟಿ ವಿ ಮುಂದೆ ಅಥವಾ ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಒಂದು ಸವಾಲಿನ ಕೆಲಸ. ಆದರೆ ಅವೆಲ್ಲ ನೇರ ಪ್ರಸಾರಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಯಕ್ರಮ ಹೀಗೆ ಬರಬೇಕು ಅಂತ ಹೇಳಿ ಅದಕ್ಕೆಲ್ಲ ರೂಪರೇಷೆಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು
ಕ್ಯಾಮ್ರಾ ಹಿಂದೆ ಅವ್ರದ್ದು ದೊಡ್ಡ ಕೆಲಸನೇ ಇರುತ್ತೆ. ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಮತ್ತೆ ಕರೆ ಕಟ್ಟಾಯಿತು. ಎಸ್ ವೀಕ್ಷಕರೇ, ಸೊ ನೋಡೋಣ ಹಾಗಿದ್ರೆ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ಖುಷಿ ವಿಚಾರ ಏನು ಅಂದರೆ, ದಾವಣಗೆರೆ ಜಿಲ್ಲೆಯಲ್ಲಿ ಕಳ್ತನ ಮಾಡ್ತಾ ಇರ್ತಕ್ಕಂಥ 3 ಜನರನ್ನೇನೋ ಹಿಡಿದಿದ್ದಾರೆ ಪೊಲೀಸ್ನವರು. ಸೊ ಹಾರ್ದಿಕವಾಗಿ ಅಭಿನಂದನೆಗಳು. 7,30,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಸೊ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, SP ಅವರು ಇನ್ನೂ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು ಆ್ಯಕ್ಷನ್ ತೊಗೊಂಡು ಈ ಕಳ್ಳಕಾಕರನ್ನೆಲ್ಲ ಹಿಡೀಲಿ ಅಂಥೇಳಿ. ಸೊ ಅದು ಇವತ್ತು ಆಲ್ರೆಡಿ ಯಶಸ್ವಿಯಾಗಿದೆ, ಧನ್ಯವಾದಗಳು. ಅದೇ ರೀತಿ ರೈತರ ಮೇಲೆ ಬರೆ ಎಳೆದಾಗಿದೆ ಅಂಥೇಳಿ ಹೇಳಲಾಗ್ತಾ ಇದೆ. ಮೆಕ್ಕೆಜೋಳ ಬಿತ್ತನೆಗೆ ಬೀಜದ ದರ ಇಳಿಕೆಗೆ ಒತ್ತಾಯಿಸ್ತಾ ಇದ್ದಾರೆ, ಏಕೆಂದರೆ ಬೀಜದ ದರ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಎಸ್, ಕರೆ ಯಾಕೋ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸಿಂದ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ನಾನು ಹೇಳ್ತಾ ಇದ್ದೆ, ರೈತರ ಒಂದು ಮೇಲೆ ಮತ್ತೆ ಒಂದು ಬೆಲೆ ಏರಿಕೆ ಪರಿಣಾಮ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡುತ್ತಾ ಅಧಿಕಾರಿಗಳಿಗೆ ಬಾಕಿ ಇರತಕ್ಕಂಥ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಿ ಜನರಿಗೆ ಸಹಕಾರವನ್ನು ನೀಡಿ ಅಂತ ಕೇಳಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಕರೆ ಮತ್ತೊಮ್ಮೆ ಕಟ್ಟಾಗಿದೆ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಪೌರ ರಕ್ಷಣಾ ದಳದ ಸ್ವಯಂ ಸೇವಕ ಸದಸ್ಯರಾಗಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಯಾರು ಈ ಒಂದು ಪ್ರಕೃತಿ ವಿಕೋಪಗಳಾಗಿದ್ದಾಗ ಸಡನ್ನಾಗಿ ಆಕಸ್ಮಿಕವಾಗಿ ಬೆಂಕಿ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ, ಸಹಾಯವನ್ನು ಮಾಡಲಿಕ್ಕೆ ಆಸೆ ಪಡ್ತಾರೆ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ತಮ್ಮ ಹೆಸರು? ಎಸ್, ಕರೆ ಕಟ್ಟಾಗಿದೆ. ಯಾರು ಈ ಪ್ರಕೃತಿ ವಿಕೋಪ ಆಗಿರ್ಬೋದು, ವಿಪತ್ತು ನಿರ್ವಹಣೆ ಮತ್ತು ಏನು ಈ ಥರದ ಒಂದು ಅವಘಡಗಳು ಸಂಭವಿಸಿದಾಗ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ, ಅಂಥವರು ಈ ಪೌರ ರಕ್ಷಣಾ ದಳದಲ್ಲಿ ಸೇರ್ಕೋಬೋದು. ಅವರಿಗೋಸ್ಕರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ಆ ರೀತಿ ಸಂಘ ಸಂಸ್ಥೆಗಳಲ್ಲಿರ್ತಕ್ಕಂಥವರು ಕೆಲಸ ಮಾಡೋದಕ್ಕೆ ಬಯಸಿದರೆ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಮತ್ತೆ ಕಾಲ್ ಫಾರ್ ಮಾಡಿದ್ದಾರೆ. ಜೂನ್ 4ಕ್ಕೆ ನೇರ ಸಂದರ್ಶನ ಇದೆ. ಸೊ ದಯವಿಟ್ಟು ಯಾರೆಲ್ಲ ಅಂಚೆ ಇಲಾಖೆಯ ಉದ್ಯೋಗ ಬಯಸ್ತಾ ಇದ್ರಿ, ದಯವಿಟ್ಟು ಅಂಚೆ ಇಲಾಖೆಗೆ ಹೋಗ್ಬಿಟ್ಟು ಒಮ್ಮೆ ಕೇಳ್ಕೊಳ್ಳಿ. ಏಕೆಂದರೆ ಇದೇ ಜೂನ್ 4ಕ್ಕೆ ನೇರ ಒಂದು ಸಂದರ್ಶನ ಇದೆ. ಜೀವ ವಿಮೆ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥ ಮತ್ತು ನೇರ ಪ್ರತಿನಿಧಿ ಮತ್ತು ಫೀಲ್ಡ್ ಆಫೀಸ್ಗಳ ನೇಮಕಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂದರೆ 3 ವರ್ಷಗಳ ವಕೀಲಿ ವೃತ್ತಿ ಕಡ್ಡಾಯವಾಗಿ ಮಾಡಿರಲೇಬೇಕು ಅಂತಕ್ಕಂಥದ್ದು ಒಂದು ಹೊಸ ಕಾನೂನನ್ನು ತರಲಾಗಿದೆ. ಸೊ ಈ ಹಿಂದೆ ಇಂಥ ಉದಾಹರಣೆಗಳಿತ್ತು. ಯಾರು ವಕೀಲಿ ವೃತ್ತಿಯನ್ನು ಮಾಡಿಲ್ಲ ಅಂಥವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದಾಹರಣೆ ಇರೋದ್ರಿಂದ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ವಕೀಲಿ ವೃತ್ತಿ ಮಾಡಿರೋರಿಗೆ ಕನಿಷ್ಠ ಪಕ್ಷ 3 ವರ್ಷ ವಕೀಲಿ ವೃತ್ತಿ ಮಾಡಿದವ್ರಿಗೆ ಮಾತ್ರ ಈ ಅವಕಾಶ ಸಿಗಬೇಕು ಅಂಥೇಳಿ ಹೇಳಲಾಗಿದೆ. ಅದೇ ರೀತಿ ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಈ ಸ್ಪೈ ಅಂತ ಹೇಳಿದ್ರೆ ಅಂದರೆ ಏನು, ಈ ಬೇಹುಗಾರಿಕೆ ಮಾಡ್ತಕ್ಕಂಥವ್ರನ್ನ ನಮ್ಮ ಒಂದು ಭಾರತದಲ್ಲೇ ಹೆಚ್ಚು ಕಡಿಮೆ 10ರಿಂದ 12 ಜನರನ್ನ ಕಳೆದ ಒಂದು ವಾರಗಳಿಂದ ಹಿಡಿದಾಕಿದ್ರು. ಸೊ ಅದರಲ್ಲಿ ಈ ಜ್ಯೋತಿ ಅಂತಕ್ಕಂಥ ಭಾರತೀಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅನ್ಯ ಕೋಮಿನ ಯುವತಿ ಈಗಾಗಲೇ ಬೇಹುಗಾರಿಕೆಯಲ್ಲಿ 4 ಬಾರಿ ಪಾಕಿಸ್ತಾನಕ್ಕೆ ಕೂಡ ಹೋಗಿ ಬಂದಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಇಲ್ರಿ ಸರ್, ಮಾಡ್ಬೇಕು. ನಿಮ್ದು? ನಂದು ಆಯ್ತು ಆಲ್ರೆಡಿ. ಹೌದೇನ್ರಿ ಸರ್? ರಾಗಿ ರೊಟ್ಟಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ನಮ್ದು ರೊಟ್ಟಿ ಹೀರೆಕಾಯಿ ಪಲ್ಯ ಇವತ್ತು. ಓ, ರೊಟ್ಟಿ ಹೀರೆಕಾಯಿ ಪಲ್ಯನಾ? ಸೂಪರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದು? ವೆಡ್ಡಿಂಗ್ ಆನಿವರ್ಸರಿ 30ನೇ ವರ್ಷದ್ದು. 30ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನಾ? 31ನೇ ವರ್ಷ. 30 ಕಂಪ್ಲೀಟ್ ಆಗಿ 31ನೇ ವರ್ಷ. ಓಕೆ. ಅದೇ ಫೋಟೋ ಕಳಿಸಿದೀವಿ. ಸುಧಾ ಬಸವರಾಜ್, ಅವ್ರ ಮಗ ಅರುಣ, ಪೂಜಾ, ಅರಳಿ, ನಟರಾಜ್. ಓಕೆ. ಸುಧಾ ಬಸವರಾಜ್ ಅಂತನಾ? ಹ್ಞೂ ಸರ್, ಸುಧಾ ಬಸವರಾಜ್.
ಓಕೆ ಓಕೆ, ಫೋಟೋ ಬರ್ತಾ ಇದೆ ನೋಡ್ರಿಮ್ಮ. ನೋಡ್ಬೈರಿ ಬಂತು. ಹೌದು ಸರ್, ಅದೇ. ಓಕೆ, ಸೊ ಸುಧಾ ಬಸವರಾಜ್ ಅವರಿಗೆ 30ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅರುಣ್, ನಮ್ಮ ತಂಗಿದು. ಓಕೆ, ಅರುಣ್, ಪೂಜಾ, ನೀಲಮ್ಮ, ಚನ್ನಬಸಪ್ಪ, ನಾಗರಾಜ್, ಮಂಜುಳಾ ಇವರೆಲ್ಲರೂ ಇವ್ರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ. ನಾವು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಹೀಗೆ 100 ಕಾಲ ಸುಖವಾಗಿ ಸಂತೋಷವಾಗಿ ಜೊತೆಯಾಗಿ ಬಾಳಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿಮ್ಮ. ಹ್ಞೂ ಸರ್. ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳಿಮ್ಮ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಅವರಿಗೆ ನಮ್ಮ ತಂಗಿರಿಗೆ ಇರೋದು ಇವತ್ತು ಐತಿ. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್, ನೋಡ ಬಂದು ಹೇಳ್ತೀವಿ. ನಿನ್ನೆ ಕೇಳಿದ್ದೆ ಈ ಪ್ರಶ್ನೆ, ಇದುವರೆಗೂ ಯಾರು ಉತ್ತರ ಕೊಟ್ಟಿಲ್ಲ. ಹೌದ್ರಾ? ಹಾ ಹಾ ಹಾ. ಹಸಿರು ಮೈ, ಹಾ ಹಳದಿ ಬಣ್ಣ, ಹಾ ಹಾ. ಪೇಟೆಯಲ್ಲಿ ಕೂತ್ಕೊಂಡು ಎಲ್ಲರನ್ನ ಕರೆಯುತ್ತೆ. ಸರ್ ಇದು ಏನ್ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ? ಇನ್ನೊಂದ್ಸಲ ಹೇಳ್ರಿ ಸರ್. ಹಸಿರು ಹಳದಿ ಬಣ್ಣ ಎರಡೂ ಇರ್ಬೋದು, ಒಳಗಡೆ ಮಾತ್ರ ಹಳದಿ ಮೈ, ಪೇಟೆಯಲ್ಲಿ ಕೂತ್ಕೊಂಡು ಎಲ್ರಿಗೂ ಕರೆಯುತ್ತೆ. ಗಿಳಿ ಇರ್ಬೋದೇನ್ರಿ ಸರ್? ಗಿಳಿನಾ? ಅಲ್ಲಿ ಇರ್ಬೋದಂತ ಗೊತ್ತಿಲ್ಲ. ಓಕೆ, ಇರ್ಲಿಮ್ಮ, ಅನಂತರದಲ್ಲಿ ನಾನೇ ಸರಿ ಉತ್ತರ ಹೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಏನಾರ ಹೊಸ ಅಡಿಗೆ ಕಲ್ತಿದ್ರೆ ಹೇಳಿ ರಜದಲ್ಲಿ. ಈ ರಜದಲ್ಲಿ ಏನಿಲ್ಲ ಅದೇ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ, ಹಳೆ ಚಿತ್ರಾನ್ನ, ಪಲಾವು. ಅವಯ್ಯ. ಸರಿ, ಹೊಸದಾಗಿ ಏನಾರ ಕಲ್ತು ಹೇಳ್ಕೊಡಿ ನಮ್ಗೆ. ಹ್ಞೂ ಸರ್, ಹೊಸದಾಗಿ ಇದ್ರೆ ಹೇಳ್ಕೊಡೋದು. ಆಗ್ಲಿ ಕಲ್. ನಾನೊಂದು ಹೇಳ್ತೀನಿ. ಹೇಳಿಮ್ಮ, ಹೇಳಿ. ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತಾನೆ ಏನ್ರಿ ಸರ್? ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತಾನೆ. ಕಣ್ಣ? ಅಲ್ಲ. ಲಿಂಗಪ್ಪ ಕುಂತಾನೆ ಏನ್ ಹೇಳ್ರಿ ಸರ್ ನೋಡ. ನನಗಂತೂ ಗೊತ್ತಾಗ್ಲಿಲ್ಲ. ಚಿದಾನಂದ್ ಸರಿ ಕೇಳ್ತೀನಿ, ನೋಡೋಣ. ಆಮೇಲೆ ಎಲ್ಲರಿಗೂ ಕೇಳ್ತೀನಮ್ಮ. ಯಾರಿಗಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾಳೆ ನೀವೇ ಹೇಳಂತ್ರಿ. ನಾಳೆ ಹೇಳ್ತೀನಿ. ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತಾನೆ. ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತವನೆ. ಹ್ಞೂ ಸರಿ ಕೇಳ್ತೀನಮ್ಮ, ನೋಡೋಣ. ನಮ್ಮ ಎಲ್ಲ ವೀಕ್ಷಕರಿಗೆ ಕೇಳ್ತೀನಿ, ಯಾರಾದರೂ ಸರಿ ಉತ್ತರ ಕೊಡ್ತಾರ ನೋಡೋಣ. ಇಲ್ಲಾಂದ್ರೆ ನಾಳೆ ನೀವೇ ಉತ್ತರ ಹೇಳುವಂತ್ರಿ. ಓಕೆ ಸರ್. ಓಕೆಮ್ಮ, ನಮಸ್ತೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತವನೆ, ಏನು ನನಗಂತೂ ಗೊತ್ತಾಗಲಿಲ್ಲ. ನೋಡೋಣ ಯಾರಾದರೂ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂಥೇಳಿ. ಅದೇ ರೀತಿ ನಂದು ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ, ಅದಕ್ಕೆ ಯಾರಾದರೂ ಸರಿ ಉತ್ತರವನ್ನು ಕೊಡ್ತಾರಾ ನೋಡೋಣ. ಎಸ್, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ದಯವಿಟ್ಟು ಯಾರು ಈ ಆನ್ಲೈನ್ ವೆಬ್ಸೈಟ್ಗಳಿಗೆ ಲಾಗಿನ್ ಆಗ್ತಕ್ಕಂಥದ್ದು ಅಥವಾ ಈ ಆನ್ಲೈನ್ ಕಾಲ್ಸ್ ಬಂದಾಗ ಅದಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ನಾನು ಈ ಹಿಂದಿನ ತುಂಬ ಸಲ ಹೇಳಿದ್ದೆ ಈ ವಿಚಾರವಾಗಿ. ಎಂಥದೇ ಈಗ ಇನ್ನೊಂದು ಘಟನೆ ನಡೆದಿದೆ. ದಾವಣಗೆರೆಯ ವೈದ್ಯರೊಬ್ಬರು ಮೋಸ ಆಗಿದ್ದಾರೆ. ಅದರ ಬಗ್ಗೆ ನೋಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ಸೊ ಕರೆ ಮತ್ತೆ ಕಟ್ಟಾಯಿತು. ಎಸ್, ದಾವಣಗೆರೆಯ ವೈದ್ಯರು, ಅವರ ಹೆಸರೇನು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ. ಶೇರ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಹಣ ಬರುತ್ತೆ ಅಂಥೇಳಿ ಆನ್ಲೈನ್ ವಂಚನೆಯನ್ನು ಮಾಡಿದ್ದಾರೆ. ಸೊ ಹೆಚ್ಚು ಕಡಿಮೆ 2.40 ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಇವರಿಗೆ ವಂಚನೆ ಮಾಡಲಾಗಿದೆ. ಶೇರ್ ಮಾರ್ಕೆಟ್, ಬಂಗಾರದ ಮೇಲೆ ಹೂಡಿಕೆ ಮಾಡಿಬಿಟ್ರೆ ಹೆಚ್ಚು ಲಾಭ ಬರುತ್ತೆ ಅಂಥೇಳಿ ಫೇಸ್ಬುಕ್ನಲ್ಲಿ ಅಪರಿಚಿತ ಸ್ನೇಹಿತರು ಇವರಿಗೆ ಇದನ್ನು ಕಳಿಸಿದ್ದಾರೆ, ಡೀಟೇಲ್ಸ್ ಎಲ್ಲ. ಪ್ರತಿಷ್ಠಿತ ಕುಟುಂಬದ ವೈದ್ಯರು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೂಡಿಕೆಗೆ ಸಂಬಂಧಿಸಿದ ಹಾಕಿದ ಸಂದೇಶಕ್ಕೆ ಇವರು ಸಿಗಾ ಹಾಕ್ಕೊಂಡಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಹೇಮಲತಾ ಅಂತ. ಹೇಮಲತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾಗೇನಿಲ್ಲ, ಮೊನ್ನೆ ತಾನೇ ನಮ್ಮ ವೀರ ಯೋಧರುಗಳೆಲ್ಲ ತುಂಬಾ ಚೆನ್ನಾಗಿ ಸಿಂಧೂರ್ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್, ಹೌದು. ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದು ಧನ್ಯವಾದಗಳು ತಿಳಿಸ್ಬೇಕಷ್ಟೇ ಸರ್. ಖಂಡಿತ ಅಮ್ಮ. ಸೊ ತುಂಬ ಒಂದು ಮಹತ್ತರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಷ್ಟೋ ಜನ ವೀರ ಯೋಧರು ಈ ಆಪರೇಷನ್ ಸಿಂಧೂರದಲ್ಲಿ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡ್ರು. ಹೌದು ಸರ್. ಸೊ ತುಂಬ ನೋವಾಗತ್ತೆ. ಅದರಲ್ಲೂ ಕೂಡ ಒಬ್ಬ ಸಹೋದರಿ ಕೇವಲ ಮದುವೆಯಾಗಿ 7 ದಿವಸ ಆಗಿತ್ತು, ಇನ್ನೊಬ್ಬ ಸಹೋದರಿ ಕೇವಲ ಮದುವೆಯಾಗಿ 1 ತಿಂಗಳು 2 ತಿಂಗಳು ಮಾತ್ರ ಆಗಿತ್ತು.
ಹೌದು ಸರ್, ಹೌದು. ಸೊ ತುಂಬ ನೋವಾಗತ್ತೆ, ಏಕೆಂದರೆ ನಾವು ನಮ್ಮ ಮನೆ ಮಕ್ಕಳನ್ನ ಮದುವೆ ಮಾಡಿ ಎಲ್ಗಾರ ಕಳಿಸ್ಬೇಕು ಅಂದರೆ 100 ಕಾಲ ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ಹಾರೈಸಿ ಕಳಿಸ್ತೀವಲ್ವಾ. ಹೌದು ಸರ್. ಸೊ ಯುದ್ಧದಲ್ಲಿರ್ತಕ್ಕಂಥ ವೀರ ಯೋಧರಿಗೆ ಯಾವುದು ಕೊನೆ ದಿವಸ ಅಂತ ಅವ್ರಿಗೆ ಗೊತ್ತಿರಲ್ಲ. ಹೌದು ಹೌದು ಹೌದು. ಸೊ ತುಂಬ ನೋವಾಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ ಅವರ ಕುಟುಂಬಕ್ಕೆ, ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ? ಸರ್, ಇವರು ಉಗ್ರಗಾಮಿಗಳನ್ನ ನಿಜವಾಗ್ಲೂ ಸರ್ವನಾಶ ಮಾಡ್ಬೇಕು ಸರ್. ಹೌದು. ಯಾಕಂದ್ರೆ ಅವ್ರ ಮನಸ್ಥಿತಿ ಹೆಂಗ್ ಮಾಡ್ಬಿಡ್ತಾರೆ ಅಂತಂದ್ರೆ, ಅವ್ರು ಯಾವ್ದನ್ನು ಯೋಚನೆ ಮಾಡೋ ಅಂತಹ ಕೆಪಾಸಿಟಿನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾವ್ ತಪ್ಪು ಯಾವ್ ಸರಿ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ಬಾರ್ದು. ಆ ರೀತಿ ಅವ್ರನ್ನ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಹಾಗಾಗಿ ಭಾರತ ಮಾಡ್ತಾ ಇರೋ ತುಂಬಾ ಒಳ್ಳೇದ್ ಕೆಲಸ ಸರ್. ಉಗ್ರಗಾಮಿಗಳನ್ನೆಲ್ಲ ಹುಡುಕಿ ಅವ್ರನ್ನ ಸರ್ವನಾಶ ಮಾಡ್ತಿರೋದು ನಿಜವಾಗ್ಲೂ ಮೋದಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಖಂಡಿತ. ಎಸ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ ಅಮ್ಮ. ನಮ್ಮ ಒಂದು ಭಾರತದ ಸೈನಿಕರ ಕಡೆಯಿಂದ ಉಗ್ರರ ಮಟ್ಟ ಹಾಕ್ತಕ್ಕಂಥ ಎಲ್ಲ ಕೆಲಸ ನಡೀತಾ ಇದೆ. ಅದು ಯಶಸ್ವಿ ಆಗಲಿ, ನಮ್ಮ ವೀರ ಯೋಧರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗದೆ ಇರಲಿ ಅಂತ ಹೇಳಿ ನಾವು ಕೂಡ ಶುಭ ಹಾರೈಸೋಣ. ದೇವ್ರ ಹತ್ರ ನಾವು ಕೇಳ್ಕೋಬೇಕು. ಖಂಡಿತ. ಎಲ್ಲಾರ್ಗು ದೇವರು ಆಯುಸ್ಸನ್ನು ಕೊಡ್ಲಿ, ಅವ್ರ ಧೈರ್ಯವನ್ನು ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಸರ್. ಖಂಡಿತ. ಅವ್ರ ಫ್ಯಾಮಿಲಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಪಾಪ ಅದು ಸರ್, ನಮ್ಗೆ ಅವ್ರ ಕಣ್ಣಾರೆ ಅಷ್ಟು ಹತ್ರದಿಂದ ನೋಡಿದರೆ ಅವ್ರು ನಿಜವಾಗ್ಲೂ ಸಿಚುವೇಶನ್ ಇಂತ ತುಂಬಾ ಟೈಮ್ ಆಗತ್ತೆ ಬಿಡಿ ಸರ್ ಬರ್ಲಿಕ್ಕೆ ಅವ್ರ ಪಾಪ ಅಲ್ವಾ. ಹೌದು ಸರ್. ನಾವು ಸುಮ್ನೆ ಟಿವಿನಲ್ಲಿ ನೋಡಿದ್ರೇನೆ ನಮ್ಗೆ ಮೈಯೆಲ್ಲ ರೋಮಾಂಚನ ಆಗೋಗ್ತು. ಪಾಪ ಯಾವ್ರು ಮುಂದೆ ಕಣ್ಣು ಮುಂದೆ ನೋಡಿರೋರು ನಿಜವಾಗ್ಲೂ ಸರ್. ಇದು ಆಂಧ್ರ ಪ್ರದೇಶದಲ್ಲಿ ಅವರ ಮಗ ಮತ್ತೆ ತಾಯಿ ಮುಂದೆ ಆಗಿರೋದಕ್ಕೆ ಅವ್ರ ಮಗ ಇನ್ನ ಎಷ್ಟು ಎದ್ರುಕೊಂಡಿದ್ದಾನೆ ಅಂದ್ರೆ ಆ ವಿಡಿಯೋ ನೋಡಿ ನನ್ಗೆ ತುಂಬಾನೇ ಬೇಜಾರಾಗೋಯ್ತು ಸರ್. ಅದ್ ನೋಡಿ ನಿಜವಾಗ್ಲೂ ಎಂತ ಪಾಪಿಗಳು ಅವರೆಲ್ಲ ಅನ್ಸತ್ತೆ ಸರ್. ಅಂತ ಕರುಣೆ ಇಲ್ದಂಗ ಪಾಪ ಅಂತ ಎಲ್ಲಾ ಫ್ಯಾಮಿಲಿ ಮುಂದೆನೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದು ಈ ತರ ಬೇಕು ಅಂತ ಬಂದು ಅವ್ರ ಎದುರುಗಡೆನೆ ಒಂದು ಕೊಲೆ ಆಗತ್ತೆ. ಅದು ಅಪ್ಪಂದು ಮಗಂದು ಆಗ್ಬಿಟ್ರೆ ಆ ತಂದೆ ತಾಯಿ ಗತಿ ಏನು, ಆ ಮಕ್ಕಳ ಗತಿ ಏನು? ಹೌದು ಸರ್, ಹೌದು. ಎಸ್ ಮಾ. ಸೊ ಆ ಭಗವಂತ ಆ ಕುಟುಂಬಗಳಿಗೆಲ್ಲ ಶಕ್ತಿಯನ್ನ ಕೊಡ್ಲಿ. ಅದೇ ರೀತಿ ಈ ಉಗ್ರ ಸಂಪೂರ್ಣ ನಾಶ ಆಗ್ಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡೋಣ. ಹೌದು ಸರ್, ಖಂಡಿತ ಸರ್. ಧನ್ಯವಾದಗಳಮ್ಮ, ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾರೆ. ಮತ್ತೆ ನೀವೊಂದು ಇದು ಕೇಳಿದ್ರಲ್ಲ ಸರ್, ನಿಮ್ಮ ಒಂದು ಒಗಟೆ ಹೇಳಿದ್ರಲ್ಲ, ಅದಕ್ಕೆ ಹಲಸಿನಣ್ಣು ಉತ್ತರ ಇರ್ಬೋದಾ ಅನ್ಕೋತೀನಿ. ಹಲಸಿನಣ್ಣು ಅಲ್ಲಮ್ಮ. ಅಲ್ಲ ಸರ್? ಓಕೆ ಓಕೆಮ್ಮ, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನೋಡೋಣ ಆಮೇಲೆ ಯಾರಾದ್ರೂ ಉತ್ತರ ಹೇಳ್ತಾರಾ ಕೇಳ್ತೀನಿ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಅಮ್ಮ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಬಂಗಾರದ ಒಂದು ಮೇಲೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಆನ್ಲೈನ್ ವೈದ್ಯರು ಸರಿಸುಮಾರು 2.40 ಕೋಟಿಯಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ. ಸೊ ಇವರಿಬ್ಬರು ಒಟ್ಟಿಗೆ ಹೂಡಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ಕೊಂಡ್ರಂತೆ. ಅವರು ಕಮಿಷನ್ ರೂಪದಲ್ಲಿ ಹೆಚ್ಚು ಲಾಭ ಗಳಿಸ್ಬೋದು ಅಂಥೇಳಿ ಡಾಕ್ಟರ್ಗೆ ಪುಸ್ಲಾಯಿಸಿ ಮಾರ್ಚ್ 11ರಿಂದ 5 ಲಕ್ಷ ರೂಪಾಯಿ ಥರ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಿದ್ದಾರಂತೆ. ಸೊ ಒಟ್ಟು 2.40 ಕೋಟಿಯಷ್ಟು ನಷ್ಟ ಆಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಇದು ಆನ್ಲೈನ್ ಫ್ರಾಡ್ಗಳೆಲ್ಲ ಹೇಗಿರುತ್ತೆ ಅಂದರೆ, ಅವರು ಎಲ್ಲ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡ್ಬಿಟ್ಟೇ ಮಾಡಿರ್ತಾರೆ. ಎಷ್ಟೇ ಕಷ್ಟಪಟ್ಟು ಎಷ್ಟೇ ನೀವು ಹುಡುಕ್ತೀರಿ ಅಂದರೂ ಕೂಡ ಅವ್ರನ್ನ ಪತ್ತೆ ಹಚ್ಚೋದಾಗಲಿ, ಅವರಿಂದ ರಿಕವರಿ ಮಾಡ್ಕೊಳೋದಾಗಲಿ ಇವೆಲ್ಲವೂ ಕೂಡ ತುಂಬ ಕಷ್ಟ. ಏಕೆಂದರೆ ಅವರು ಅವರ ಸಿಮ್ಗಳಲ್ಲೂ ಕೂಡ ಫಾಲ್ಸ್ ಅಡ್ರೆಸ್ಸನ್ನೇ ಕೊಟ್ಟಿರ್ತಾರೆ. ಅವರೆಲ್ಲ ವಿಳಾಸಗಳಾಗಿರಲಿ ಪ್ರತಿಯೊಂದು ಫಾಲ್ಸ್ ಆಗಿರುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಅಮ್ಮ ಫೋನ್ ಕಟ್ಟಾಗುತ್ತೆ, ಟಿ ವಿ ವ್ಯಾಲ್ಯೂಮ್ ಆಫ್ ಮಾಡಲಿಲ್ಲ ಅಂದರೆ. ಹಲೋ ಹೇಳಿಮ್ಮ. ಕ್ಷಮೆ ಇರಲಿ ವೀಕ್ಷಕರೇ. ಸೊ ನಾನು ತುಂಬ ಸಲ ಹೇಳ್ತೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಇಲ್ಲಿ ನಮಗೇನೂ ಮಾಡೋಕ್ಕಾಗಲ್ಲ ನಮ್ಮ ಕಡೆಯಿಂದ. ಸೊ ನಾವು ವಿಧಿ ಇಲ್ಲದೆ ಕರೆ ಕಟ್ ಮಾಡಬೇಕಾಗತ್ತೆ. ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ.
ಎಸ್. ಸೊ ದಯವಿಟ್ಟು ಯಾರಾದರೂ ನೀವು ಆನ್ಲೈನ್ ಈ ಥರ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡುವಾಗ 100 ಬಾರಿ ಯೋಚನೆ ಮಾಡಿ ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದರಲ್ಲಿ 99% ಎಲ್ಲರೂ ಕೂಡ ಫ್ರಾಡ್ ಮಾಡೋ ಅಂಥವ್ರೆ ಈ ಆನ್ಲೈನ್ ಬಿಸ್ನೆಸ್ಗಳಲ್ಲಿ ಇರ್ತಾರೆ. ಸೊ ಹಾಗಾಗಿ ಎಚ್ಚರವನ್ನು ವಹಿಸಿ ಆ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡ್ತೀರಂದ್ರೂ ಕೂಡ ಅದರಲ್ಲಿ ಹೇಗೋ ಒಂದು ಮಾಡಿ ವಂಚನೆಯನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಮೊಬೈಲಿಗೆ ಬರ್ತಕ್ಕಂಥ ಈ ಅನ್ವಾಂಟೆಡ್ ಅಥವಾ ಅನ್ನೋನ್ ನಂಬರಿಂದ ಬರ್ತಕ್ಕಂಥ ಲಿಂಕ್ಗಳನ್ನು, ಈ ಜಾಬ್ ಆಪರ್ಚುನಿಟೀಸ್ಗಳನ್ನ ನಂಬೇಡಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೋಡಿ, ಒಬ್ಬ ವಿದ್ಯಾವಂತರು, ಅದರಲ್ಲೂ ಕೂಡ 4-6 ಜನರಿಗೆ ಬುದ್ಧಿ ಹೇಳಬೇಕಾಗಿರ್ತಕ್ಕಂಥ ವೈದ್ಯರೇ ಈ ರೀತಿ ಹಣವನ್ನು ಕಳ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಒಂದೊಂದು ರೂಪಾಯಿಗೂ ಒಂದು ವ್ಯಾಲ್ಯೂ ಇರುತ್ತೆ. ಅಂಥದ್ರಲ್ಲಿ 2,40,00,000 ಅಂದರೆ ಹೆಚ್ಚು ಕಡಿಮೆ ಒಬ್ಬ ಮಿಡ್ಲ್ ಕ್ಲಾಸ್ ಪರ್ಸನ್ನ ಜೀವನ ಪೂರ್ತಿ ಅವನು ಅಷ್ಟು ದುಡಿದ್ರೂ ಕೂಡ ಆ 2,40,00,000 ಅವನಿಗೆ ಸೇವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೇವಲ ಒಂದೇ ಒಂದು ವಾರದಲ್ಲಿ ಈ 2,40,00,000 ಕಳ್ಕೊಂಡಿದ್ದಾರೆ. ಸೊ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಹಾಗಾಗಿ ಯಾರೇ ನಿಮಗೆ ಈ ಥರ ಇನ್ವೆಸ್ಟ್ಮೆಂಟ್ಗಳ ಆಪರ್ಚುನಿಟೀಸ್ಗಳನ್ನು ಕೊಟ್ಟಾಗಲೂ ಕೂಡ ಅದನ್ನು 100 ಬಾರಿ ಪರಿಶೀಲಿಸಿ, ಅದು ಸರಿಯಾಗಿದೆ ಅಂದರೆ ಮಾತ್ರ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಹೋಗಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಗಿರಿಜಮ್ಮ ಅಂತ ಸರ್. ಗಿರಿಜಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ನಮ್ಮ ದಾವಣಗೆರೆಯಿಂದ ಸರ್. ನಮ್ಮ ಮನೆಯವ್ರ ಹೆಸರು ಷಣ್ಮುಖಪ್ಪ ಅಂತ ಸರ್. ಹೇಳಿಮ್ಮ. ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಮೈಂಡ್ ಒಂದು ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟೈತೆ. ಏನಾಗಿದೆ ಅಂದ್ರಿಮ್ಮ? ಮೈಂಡ್ಗೆ ಇದು ಮೆದುಳಿಗೆ ರಕ್ತ ಸಂಚಾರ ಇಲ್ದಲೆ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿದೆ ಸರ್. ನಾನು ಗಂಡ ಹೇಳ್ತಿದ್ರೆ ಸರ್ ಅಂತ ಬಹಳ ಆರ್ಥಿಕವಾಗಿ ಬಹಳ ಒಂದ್ ಸ್ವಲ್ಪ ನಾನು ಒಂದು ಪ್ರೈವೇಟ್ ಸ್ಕೂಲ್ ವರ್ಕ್ ಮಾಡ್ತಿದ್ದೆ ಸರ್. ಈಗ ಅದು ಹೋಗಂಗಿಲ್ಲ. ಮುಂದೆ ನನ್ನ ಜೀವನಕ್ಕೆ ಬಹಳ ಒಂದ್ ಸ್ವಲ್ಪ ತೊಂದರೆ ಆಗ್ತಿದೆ ಸರ್. ಅದಕ್ಕೆ ಮುಂದಿನ ಮನೇನೂ ಇಲ್ಲ ಸರ್, ಸ್ವಂತ ಯಾವ್ದು ಮನೆ ಬೈ ವರ್ಕ್ ಏನಾರ ಮನೇಲೆ ಕುತ್ಕೊಂಡು ಮಾಡೋಣ ಅಂದ್ರೆ ಅದು ಯಾವ್ದು ಓಕೆ ಅಮ್ಮ, ನಾನು ಕೂಡ ನಮ್ಮ ಒಂದು ಮೇಲಧಿಕಾರಿಗಳಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿಮ್ಮ. ಸೊ ಸಾರ್ವಜನಿಕ ಹತ್ರನೂ ಕೇಳ್ಕೊಳ್ತೀನಿ. ಸೊ ಯಾರಾದರೂ ಸಾಧ್ಯವಾಗಿ ಆ ಥರ ನಮಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ಖಂಡಿತ ನಾವೇ ನಿಮ್ಗೆ ಸಂಪರ್ಕ ಮಾಡಿಬಿಟ್ಟು ಆ ಸಹಾಯವನ್ನು. ಕೀಪ್ಯಾಡ್ ಸರ್ ಇರೋದು ಫೋನ್. ಓಕೆ ಅಮ್ಮ. ನಿಮಗೆ ಎಲ್ಲಿ ಕಾಣಬೇಕು ಅಂತಂದ್ರೆ ಬೇಕಾದ್ರೆ ನಾನು ಮಾಡಿಸ್ತೇನೆ. ಇಲ್ಲಮ್ಮ, ಈ ನಂಬರ್ನ ನಾವೇ ಇಟ್ಕೊಂಡಿರ್ತೀವಿ, ನೋಟ್ ಮಾಡ್ಕೊಳ್ತೀವಿಮ್ಮ. ಆ ಥರ ಯಾರಾದರೂ ದಾನಿಗಳು ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ನಾವೇ ನಿಮ್ಮ ನಂಬರ್ನ ಕೊಟ್ಬಿಟ್ಟು ನಿಮ್ಗೇನೆ ಡೈರೆಕ್ಟ್. ನಾನು ಅರೆಮಲ್ಲಾಪುರ ಕಟ್ಬಿಟ್ ಮಾಡಿದ್ದೆ ಸರ್. ನಮ್ಮನೆ ಜನವರಿ 30ಕ್ಕೆ ಹಿಂಗಾಗಿತ್ತು ಸರ್. ಎಲ್ಲೋ ಅವ್ರಿಗೆ ಎಲ್ಲೋ ಹೋಗ್ತಾರೆ, ಹೋಗೇ ಬಿಡ್ತಾರೆ ಸರ್. ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಹುಡ್ಕೊಂಡು ಹೋಗ್ಬಾರ್ದು ನಾನು. ಮಕ್ಕಳು ಯಾರು ಇಲ್ವಾ? ಮಕ್ಕಳು ಯಾರು ಇಲ್ವಾ? ಮಕ್ಕಳು ಒಬ್ಳು ಮಗಳಿದ್ದಾರೆ ಸರ್. ಅವರು ಮದುವೆ ಗಂಡದ ಮನೆಗಿದ್ದಾರೆ ಸರ್. ಒಬ್ಳೆ ಮಗಳು ಸರ್ ನಾನು. ಒಬ್ಳೆ ಮಗಳ? ಓಕೆ. ಅವರು ಏನೋ ಅಂತ ಆರ್ಥಿಕ ಪರಿಸ್ಥಿತಿ ಅವರು ಸುಮಾರಿದೆ ಸರ್. ಅವರು ಕೂಲಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಓಕೆ, ಖಂಡಿತ ಅಮ್ಮ, ನೋಡೋಣ. ಅದಕ್ಕೆ ನಾನು ಎಲ್ಲರ ಹತ್ರ ವೀಕ್ಷಕರ ಕೇಳ್ಕೊಳ್ತಿದ್ದೀನಿ. ಸೊ ಈ ಒಂದು ಹಿರಿಯ ಜೀವಿಗಳಿಗೆ ಯಾರಾದರೂ ದಯವಿಟ್ಟು ಆರ್ಥಿಕವಾಗಿ ಸಹಾಯ ಮಾಡೋದಾದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ದಯವಿಟ್ಟು ಅವ್ರ ನಂಬರ್ನ ಕೊಡ್ತೀವಿ. ನೀವೇ ನೇರವಾಗಿ ಹೋಗ್ಬಿಟ್ಟು ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ನಮ್ಮ ಮೂಲಕ ಸಹಾಯ ಮಾಡಿದ್ರೆ ತೊಂದರೆ ಇಲ್ಲ. ಗಿರಿಜಮ್ಮ ದಂಪತಿಗಳಿಗೆ ಎಲ್ಲಿ ಅಡ್ಮಿಟ್ ಆಗಿದ್ದೀರಿ? ಬಸವರಾಜಪೇಟೆ ಸರ್. ಓಕೆ, ಬಸವರಾಜಪೇಟೆಲಿ ಇರ್ತೀರಾ? ಅರೆಮಲ್ಲಾಪುರದಲ್ಲಿ ಅಡ್ಮಿಟ್ ಆಗಿದ್ರಿ ಸರ್. ಡಿಸ್ಚಾರ್ಜ್ ಆಗಿ ಮನೆ ಬಂದಿರಿ ಸರ್. ಮನೆ 3 ತಿಂಗಳು ಬಿಟ್ಟು ಬನ್ನಿ ಅಂದಿದ್ದಾರೆ. ಓಕೆ, ಬಸವರಾಜಪೇಟೆಯಲ್ಲಿ ಗಿರಿಯಮ್ಮ ಅವ್ರ ಮನೆ ಇದೆ ಅಂತೆ. ಸೊ ಯಾರಾದರೂ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಮನಸ್ಸು ಮಾಡಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ. ನಾವು ಗಿರಿಜಮ್ಮ ಅವ್ರ ನಂಬರ್ ಕೊಡ್ತೀವಿ. ದಯವಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಅಮ್ಮ. ಸೊ ನಮಗೆ ಬರ್ತಕ್ಕಂಥ ಎಲ್ಲ V1 ವಾಹಿನಿ ವೀಕ್ಷಕರಿಗೆ ನಾನು ಈ ಮೆಸೇಜನ್ನು ಕೊಡ್ತೀನಿ. ಸೊ ನೋಡೋಣ, ಖಂಡಿತ ಯಾರಾದರೂ ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ನೇರವಾಗಿ ನಿಮ್ಮ ನಂಬರ್ನೇ ಕೊಡ್ತೀನಿ ಅಮ್ಮ. ಅವರೇ ಬಂದು ನಿಮ್ಮ ಮನೆಗೆ ಆ ಒಂದು ಸಹಾಯವನ್ನು ತಲುಪಿಸ್ತಾರೆ. ಒಳ್ಳೆಯದಾಗಲಿಮ್ಮ. ನಮಸ್ಕಾರ. ನಮಸ್ತೆ ಸರ್. ಎಸ್ ವೀಕ್ಷಕರೇ, ನೋಡಿ, ದಯವಿಟ್ಟು ಪಾಪ ಹಿರಿಯ ವೃದ್ಧ ದಂಪತಿಗಳಿದ್ದಾರೆ. ಸೊ ಆರ್ಥಿಕವಾಗಿ ತುಂಬ ತೊಂದರೆಗಳಿದ್ದಾರೆ. ಅವರ ಮನೆಯವರ ಒಂದು ಆರೋಗ್ಯದ ಸ್ಥಿತಿ ಸರಿಯಾಗಿಲ್ಲ. ಒಂದಷ್ಟು ಈ ಸಂದರ್ಭಗಳಲ್ಲಿ ಅವರಿಗೆ ಧನ ಸಹಾಯ, ವಸ್ತುಗಳ ಸಹಾಯ ಅಥವಾ ಆಹಾರದ ವಸ್ತುಗಳ ಸಹಾಯ ಬೇಕಾಗತ್ತೆ. ಹಾಗಾಗಿ ಯಾರಾದರೂ ದಾನಿಗಳು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅವ್ರಿಗೇನೇ ನೇರವಾಗಿ ಕೊಟ್ಟರು ನಮ್ಗೆ ತುಂಬಾ ಸಂತೋಷ, ಅಥವಾ ನಮ್ಮ ಮೂಲಕ ಕೊಟ್ಟರು ಕೂಡ ನಮ್ದು ಏನೂ ಅಭ್ಯಂತರ ಇಲ್ಲ. ಯಾರೇ ಬೇಕಿದ್ರೆ ಅವ್ರ ನಂಬರನ್ನು ಕೇಳಿದ್ರೆ ನಾವು ಆ ನಂಬರ್ನ ಕೊಡೋ ಒಂದು ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರದ್ದು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಕಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅವ್ರದ್ದು ಕೀಪ್ಯಾಡ್ ಫೋನ್ ಅಂತೆ. ಸೊ ಫೋನ್ಪೇ ಗೂಗಲ್ ಪೇ ಇರಲ್ಲ.
ಹಾಗಾಗಿ ದಯವಿಟ್ಟು ಬಸವರಾಜಪೇಟೆಯಲ್ಲಿ ಅವ್ರ ಮನೆ ಇದೆ ಅಂತೆ, ಅವ್ರ ಫೋನ್ ನಂಬರ್ನ ಯಾರು ಕೇಳಿದ್ರು ಕೊಡ್ತೀನಿ. ದಯಮಾಡಿ ಹೋಗಿ ಅವರಿಗೆ ಆರ್ಥಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಸಲ ಅವ್ರ ನಂಬರ್ನು ಕೂಡ ಹೇಳಿಬಿಡ್ತೀನಿ. ಯಾರಾದರೂ ಧನ ಸಹಾಯ ಮಾಡೋದಕ್ಕೆ ಇಚ್ಛಿದ್ರೆ ದಯವಿಟ್ಟು ಅವ್ರ ನಂಬರ್ನೇ ಕಾಂಟ್ಯಾಕ್ಟ್ ಮಾಡಿ. 9632899043. ಎಷ್ಟಾಗುತ್ತೆ ಅಷ್ಟು, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, 1000 ರೂಪಾಯಿ, ನಿಮ್ಮ ಕೈಲಾದಷ್ಟು ನೀವು ಈ ಬಡ ಅಜ್ಜ ಅಜ್ಜಿಯರಿಗೆ ಒಂದಷ್ಟು ಸಹಾಯ ಮಾಡಿ. ಅವರದ್ದು ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತಾರೆ, ಕೆಲಸ ಬೇರೆ ಇಲ್ಲ ಅಂತಾರೆ. ಸೊ ಹಾಗಾಗಿ ಇಂಥ ಬಡವರಿಗೆ ಕೊಟ್ಟರೆ ಭಗವಂತ ಖಂಡಿತ ಕೈ ಹಿಡಿದು ನಡೆಸ್ತಾನೆ. ಸೊ ದಯವಿಟ್ಟು ಈ ನಂಬರ್ನ ನೋಟ್ ಮಾಡಿಕೊಂಡು ಅವ್ರಿಗೆ ಒಂಚೂರು ಸಹಾಯ ಮಾಡಿ ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಸಹಾಯ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ಮುಂದುವರಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಇನ್ನೊಮ್ಮೆ ಇವತ್ತಿನ ಒಂದು ಪ್ರಶ್ನೆಯನ್ನು ನೆನಪು ಮಾಡಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳಿಗೆ ಹೋಗೋಣ. ಹಸಿರು ಮೈ, ಹಳದಿ ಮೈ, ಹಳದಿ ಬಣ್ಣದ ಒಂದು ಮೇಲ್ಪದರವನ್ನು ಹೊಂದಿರತಕ್ಕಂಥ ನಾನು ಯಾರು, ಪೇಟೆಯಲ್ಲಿ ಕೂತ್ಕೊಂಡು ಎಲ್ಲರನ್ನ ಕರೆಯತ್ತೆ, ನಾನು ಯಾರು ಅಂತ ಹೇಳಬೇಕು. ಅದೇ ರೀತಿ ನಮ್ಮ ನೀಲಮ್ಮರು ಇನ್ನೊಂದು ಪ್ರಶ್ನೆ ಕೇಳಿದರು, ಕಲ್ಲಿನ ಮಲ್ಲಪ್ಪ. ಸೊ ಅದಕ್ಕೇನು ಉತ್ತರ ಅಂಥೇಳಿ ಹೇಳಬೇಕು ಅಂಥೇಳಿ ನೋಡೋಣ, ಯಾರಾದರೂ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂಥೇಳಿ. ಅದೇ ರೀತಿ ಹೂವಿನ ಅಂಗಡಿಗಳಿಗೆ, ಅದರಲ್ಲೂ ಕೂಡ ಹೂವಿನ ಗೂಡಂಗಡಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಅಂಥೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಏಕೆಂದರೆ BSNL ಆಫೀಸ್ ಎದುರುಗಡೆ ಸರಿಸುಮಾರು 15ರಿಂದ 20 ಗೂಡಂಗಡಿಗಳು ಅಥವಾ ಈ ಒಂದು ರೋಡ್ನಲ್ಲಿ ಇಟ್ಕೊಂಡು ಮಾರ್ತಕ್ಕಂಥದ್ದನ್ನು ಪದೇ ಪದೇ ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ. ಹಾಗಾಗಿ ಬೆಳಗ್ಗೆ ಮಾರ್ಕೆಟ್ ಶುರು ಆಗೋದಕ್ಕಿಂತ ಮುಂಚೆ ಆದರೆ ಪರವಾಗಿಲ್ಲ, 10 ಗಂಟೆ ನಂತರ ಆದರೆ ಸಾರ್ವಜನಿಕರು ಅದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರವನ್ನು ಏನಾದರೂ ಕಲ್ಪಿಸಿ ಅಂಥೇಳಿ ಅವರು DC ಅವರಿಗೆ ಮತ್ತು ಮಹಾನಗರ ಪಾಲಿಕೆಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಯಾವುದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸಿದ್ಲಿಂಗೇಶ್ ಸರ್, ಹೇಳಿ ಸರ್, ಹೇಗಿದ್ದೀರಿ? ಬರಲಿಲ್ಲ ಸರ್ ಊಟಕ್ಕೆ. ಸರ್ ಸಾರಿ, ಖಂಡಿತ ಇನ್ನೊಮ್ಮೆ ಬರೋಣ ಸರ್ ನಿಮ್ಮ ಮನೆಗೆ. ಬಿಳಿ ಒಳಗೆ ಚೆನ್ನಾಗಿ ಮಾಡ್ತಾರೆ ಸರ್, ಅಮ್ಮ ಭಾಳ ಚೆನ್ನಾಗಿರ್ತದೆ, ಅದಕ್ಕೆ ಬರ್ರಿ ಅಂದಿದ್ದೆ. ಹೌದಾ? ಓಕೆ ಓಕೆ, ಆಗಲಿ ಸರ್, ನೀವು ಹೇಳಿದ್ರಲ್ಲ ಅದೇ ಖುಷಿ ಆಯಿತು. ಖಂಡಿತ ಬರೋ ಹಾಗೆ ಆಗಲಿ ಸರ್ ನಿಮ್ಮ ಮನೆಗೆ ಇನ್ನೊಮ್ಮೆ. ಓಕೆ ಸರ್, ಬರ್ರಿ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್ ಮತ್ತೆ. ನಮ್ಮ ಕನ್ನಡಕ್ಕೆ ಬ್ರೋಕರ್ ಅವಾರ್ಡ್ ಸಿಕ್ಕತ್ತೆ ಅಂತ ನಾನು ಓದ್ದಂಗಿತ್ತು ಸರ್, ಯಾರು ಮೆಸೇಜ್ ಕಳಿಸಿದ್ರು. ಹೌದು. ಇನ್ನು ಅಧಿಕೃತವಾಗಿ ನಮಗೆ ಪೂರ್ತಿ ಮಾಹಿತಿ ಬಂದಮೇಲೆ ಹೇಳೋಣ ಅಂತ ಕಾಯ್ತದೀನಿ. ಯಾಕೆಂದರೆ ಹೇಳಿದ್ಮೇಲೆ ಮತ್ತೆ ಅದು ರಾಂಗ್ ಆಗಬಾರ್ದಲ್ವಾ? ಕರೆಕ್ಟ್ ಸರ್. ಎಸ್, ಅದಕ್ಕೋಸ್ಕರ ನಾನು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ. ಹಾಗೊಂದು ವೇಳೆ ಬಂದರೆ ಮುಸ್ತಾಕ್ ಅಂತ ಇರ್ಬೇಕಲ್ಲ ಸರ್. ಎಸ್. ಸೊ ಹಾಗೊಂದು ವೇಳೆ ಬಂದರೆ ಎಲ್ಲರಿಗಿಂತ ಮೊದಲು ನಾನು ತಿಳಿಸ್ತೀನಿ ಆ ವಿಚಾರಗಳನ್ನ. ಯಾಕಂದರೆ ಕನ್ನಡದ ಮೇಲೆ ನಮ್ಗೆ ಅಷ್ಟೊಂದು ಅಭಿಮಾನ. ಹಾಂ ಸರ್, ಖಂಡಿತ ಸರ್. ಎಸ್, ಮೇ ಬಿ ಇವಾಗ ಏನಾದ್ರು ಅಧಿಕೃತವಾಗಿ ಆಗಿರಬೇಕು. ಖಂಡಿತ ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ತಿಳಿಸ್ತೀನಿ, ನಾಳೆ ಅಂತೂ ಖಂಡಿತ ತಿಳಿಸ್ತೀನಿ ಸರ್ ಆ ವಿಚಾರವಾಗಿ. ಓಕೆ ಸರ್. ಸರ್ ನೆನ್ನೆಯಿಂದ ಕ್ವಶನ್ ಕೇಳ್ತಾ ಇದ್ರಿ, ಅದರ ಉತ್ತರ ಇನ್ನೂ ಹೇಳಿಲ್ವ ಯಾರು? ಇಲ್ಲ, ಯಾರು ಹೇಳಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳ್ಬಿಡಿ ಸರ್. ಬಾಳೆಹಣ್ಣು ಇರ್ಬೇಕು ಸರ್. ಬಾಳೆಹಣ್ಣು ಅಲ್ಲ. ಬಾಳೆಹಣ್ಣು ಮೇಲೆ ಹೆಸರು ಇರ್ತದೆ, ಒಳಗಡೆ ಬಣ್ಣ ಇರುತ್ತೆ. ಸರ್ ನಿಂಬೆಹಣ್ಣು ಇರ್ಬೋದಾ? ನಿಂಬೆಹಣ್ಣು ಅಲ್ಲ, ಒಳಗಡೆ ಎಲ್ಲಿ ಹಳದಿ ಇರಲ್ವಲ್ಲ ನಿಂಬೆಹಣ್ಣು. ಅದು ಕರೆಕ್ಟ್ ಬಿಡಿ ಸರ್. ಓಕೆ ಸರ್, ನೋಡೋಣ, ಯಾರು ಪ್ರಯತ್ನ ಮಾಡಿ ಸರ್. ಸರ್ ನಿನ್ನೆ ನಿಮ್ಮ ಮನೇಲಿ ಊಟಕ್ಕೆ ಕರೆದಿದ್ರಲ್ಲ ಸರ್ ನಮ್ಗೆ, ಅದೇ ಸ್ಪೆಷಲ್. ಬಾಳೆ ಎಲೆನಾ? ಅಲ್ಲ, ಮಾವಿನ ಹಣ್ಣು ಸರ್. ಮಾವಿನ ಎಲೆ? ಓ, ಮಾವಿನ ಹಣ್ಣು. ಮಾವಿನ ಹಣ್ಣು ಅಲ್ವಾ? ಕೆಲವೊಂದು ಹಣ್ಣು ಹಸಿರು ಇರುತ್ತೆ, ಕೆಲವೊಂದು ಹಣ್ಣು ಹಳದಿನೂ ಇರುತ್ತೆ. ಆದ್ರೆ ಎಲ್ಲೂ ಒಳಗಡೆ ಮಾತ್ರ ಹಳದಿನೇ ಅಲ್ವಾ? ಖಂಡಿತ ಸರ್. ಸೊ ಪೇಟೆಯಲ್ಲಿ ಹೋಗ್ತಕ್ಕಂಥ ಎಲ್ಲರೂ ಕೂಡ ಬಾಯಲ್ಲಿ ನೀರು ಬರುತ್ತೆ ಮಾವಿನ ಹಣ್ಣು ನೋಡಿದ್ರೆ. ಹೌದು, ಖಂಡಿತ. ಎಸ್, ಮಾವಿನ ಹಣ್ಣು ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ. ಒಳ್ಳೆದಾಗಲಿ. ಫೋನ್ ಮಾಡಿದ್ದೆ ಸರ್ ಬೆಳಿಗ್ಗೆ, ನಾನೇ ಮಾಡ್ಕೊಟ್ಟಿದ್ದೆ. ಓ ಹೌದಾ? ಓಕೆ ರೋಹಿತ್ ಅಂತ ಹೇಳಿ. ಹಾ. ಅದೇ ಅವ್ರ ಅತ್ತೆ ಮೊಹಮ್ಮದ್ ವೆಡ್ಡಿಂಗ್ ಆನಿವರ್ಸರಿ ಅಂತ ಅಂತಿದ್ನ, ಫೋನ್ ಮಾಡಿ ಹೇಳಪ್ಪ ಅಂಕಲ್ಗೆ ವಿಶ್ ಮಾಡ್ತಾರೆ ಅಂತ ಹೇಳಿ ಮಾಡ್ತಿದ್ದೆ. ತುಂಬಾ ಚೂಟಿಯಾಗಿ ಮಾತಾಡ್ದ ಸರ್, ತುಂಬಾ ಖುಷಿ ಆಯ್ತು. ಹುಡುಗ ಯಾರಾದ್ರೂ ಟೀಚ್ ಮಾಡಿದಾರೆ ಅನ್ಬೇಕು, ಆ ರೇಂಜಿಗೆ ಮಾತಾಡ್ತಾ ಇದ್ದ. ಚೆನ್ನಾಗಿ ಮಾತಾಡ್ತಾರೆ ಸರ್. ಫೋನಲ್ಲಿ ಮಾತಾಡ್ತಾನೆ, ಫೋನಲ್ಲಿ ಅಷ್ಟೊಂದು ಕ್ಲೀನ್ ಮಾತಾಡ್ತಾರಲ್ಲ, ಗೊತ್ತಾಗ್ಲಿಲ್ಲ, ಹಂಗೆ ಕನ್ಫ್ಯೂಸ್ ಆಗಿ ಮಾಡಿದ್ದೆ, ಹೆಂಗಾರ ಮಾಡಿ ಮಾತಾಡ್ತೀನಿ ಅಂತ ಹೇಳಿ. ಇಲ್ಲ, ಬಹಳ ಚೆನ್ನಾಗಿ ಮಾತಾಡಿದ್ರು. ವಿಶ್ ಮಾಡಿದ್ನಾ ಸರ್? ಹೌದು, ಖಂಡಿತ ಮಾಡಿದ್ರು. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಫೋಟೋ ಕಳಿಸಿದ್ರೆ ಬೇಕಿದ್ರೆ ಅದನ್ನ ತೋರಿಸ್ಬೋದಾಗಿತ್ತು, ಕಳಿಸಿ ಸರ್, ನಾಳೆ ಪ್ರಸಾರ ಮಾಡುವ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ನಮಸ್ತೆ. ಧನ್ಯವಾದಗಳು. ನಮಸ್ತೆ ಸರ್. ಎಸ್ ವೀಕ್ಷಕರೇ, ಸೊ ನಾನಾಗಲೇ ಹೇಳ್ತಾ ಇದ್ದೆ, ಮಹಾನಗರ ಪಾಲಿಕೆಯ ಒಂದು ಎಡಬದಿಗೆ ಇರ್ತಕ್ಕಂಥ BSNL ಆಫೀಸ್ ಎದುರುಗಡೆ ಇರ್ತಕ್ಕಂಥ ಸಾಕಷ್ಟು ಗೂಡಂಗಡಿಗಳು ಅಥವಾ ಹೂವಿನ ಅಂಗಡಿಗಳಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿ ಅಂಥೇಳಿ
ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ಸೂಚನೆಯನ್ನು ನೀಡಿದ್ದಾರೆ ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ ಯಾರು ಅಂತ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಸಾರಿ. ಹಲೋ Hello. ಹೇಳಿಮ್ಮ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಹಾ ಸರಿ, ಮ್ಯೂಟ್ ಮಾಡಿದೆ ಅಂದ್ರೆ ಮತ್ತೆ ಇದು ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನ್ ಫಸ್ಟ್ ಕಾಲ್ ಮಾಡಿರೋದು ಇವತ್ತು ನಿಮಗೆ. ಧನ್ಯವಾದಗಳಮ್ಮ, ಹೇಳಿ. ದಿವಸ ನಿಮ್ ಕಾರ್ಯಕ್ರಮ ನೋಡ್ತೀನಿ, ಚೆನ್ನಾಗಿ ನಡೆಸ್ಕೊಡ್ತೀರಾ. ಬೇರೆ ಕಡೆ ವಿಷಯಗಳನ್ನೆಲ್ಲ ನೀವು ಎಲ್ಲೆಲ್ಲಿ ಏನೇನ್ ನಡೀತೈತಿ ಅನ್ನೋದನ್ನು ತೋರಿಸ್ತೀರಾ. ಮತ್ತೆ ಯಾರಾದ್ರೂ ಹೊರಗಡೆಗೆ ಏನಾದ್ರು ನೋಡಂತ ಜಾಗಕ್ಕೆ ಆಗ್ಲಿ ದೇವಸ್ಥಾನಕ್ಕಾಗ್ಲಿ ಹೋಗಿದ್ದು ಅದ್ರ ಮಾಹಿತಿ ಎಲ್ಲ ಚೆನ್ನಾಗಿ ಕೊಡ್ತೀರಾ, ತೋರಿಸ್ತೀರಾ ಅದನ್ನು. ಥ್ಯಾಂಕ್ ಯು. ಎಷ್ಟೋ ಜನಕ್ಕೆ ಗೊತ್ತಿರೋದು ವಿಷಯಗಳು, ಗೊತ್ತಿರೋದು ಜಾಗಗಳು, ದೇವಸ್ಥಾನಗಳು ಎಲ್ಲ ಚೆನ್ನಾಗಿ ಗೊತ್ತಾಗ್ತಾವು. ಚೆನ್ನಾಗಿ ನಡೆಸ್ಕೊಡ್ತೀರಿ ನೀವು. ಧನ್ಯವಾದ. ನಿಮ್ಮ ಟೀಮ್ಗೂ ಎಲ್ಲ ಧನ್ಯವಾದ, ನಿಮ್ಮ ವಾಹಿನಿ ಟೀಮ್ಗೆ ಎಲ್ಲರಿಗೂ. ಮತ್ತೆ ಏನ್ ಹೇಳ್ಬೇಕು ಅಂತ ನನಗೆ ಖುಷಿ ಆಗೈತಿ. ಮತ್ತೆ ಅಷ್ಟೇ ಮನ್ಸಿಗೆ ನೋವು, ಬೇಜಾರಾಯ್ತು. ಈಗ ತಾನೇ ಒಬ್ರು ಹೇಳಿದ್ರಲ್ಲ, ಎಮ್ಮರು ನಮ್ ಪರಿಸ್ಥಿತಿ ಸರಿ ಇಲ್ಲ, ಅನುಕೂಲ ಇಲ್ಲ, ಕಷ್ಟದಲ್ಲಿದ್ದೀವಿ ಅಂತಂದು ಹಣ ಸಹಾಯ ಮಾಡ್ರಿ ಅಂತ. ಅವ್ರದ್ದು ನಂಬರ್ ನೀವು ಸ್ವಲ್ಪ 1-2-3 ಸರಿ ಹೇಳಿದ್ರೆ, ಇಲ್ಲ ತೋರ್ಸಿದ್ರಲ್ಲಿ ಯಾರು ಯಾವ್ದೇ ವಿಷಯದಾಗ್ಲಿ ಹಂಗ ನಂಬರ್ ಹೇಳ್ತೀರಿ ಸುಮ್ನೆ ಆಗ್ಬಿಡ್ತೀರಿ. ಒಂದೇ ಸರಿ ಹೇಳಿ ಬರ್ಕಣರ್ಗೂ ಕಷ್ಟ ಆಗ್ಬಿಡ್ತೈತೆ. ಸ್ವಲ್ಪ ನಿಧಾನವಾಗಿ ಹೇಳಿ, 1-2 ಸರಿನಾದ್ರೂ ಹೇಳಿ ಬರ್ಕಣಕ್ ಅನುಕೂಲ ಆಗ್ತೈತಿ. ಎಲ್ಲರಿಗೂ ಏನಾದ್ರು ಸಹಾಯ ಮಾಡ್ಕೊಳಕ್ ಅದಕ್ಕೂ ಅನುಕೂಲ ಆಗ್ತೈತೆ. ಅವ್ರದ್ದು ನಂಬರ್ ಮತ್ತೆ ಒಂದ್ಸರಿ ಹೇಳ್ಬಂತ್ರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರಕ್ಕೆ, ನಿಮ್ಮಲ್ಲಿ ಒಂದು ನಾನು ಕೇಳ್ಕೊಳೋದೇನಂದ್ರೆ, ಸರಿಗಮಪದಲ್ಲಿ GTV ಅಲ್ಲಿ ಬರ್ತತ್ತಲ್ಲ, ಹೋದ ವಾರದಲ್ಲಿ ಒಬ್ರು ಸಣ್ಣದೊಂದು ಪಾಪುಗೆ ಯಾವ್ದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಬಹಳ ದುಡ್ಡು ಹಣ ಖರ್ಚು ಮಾಡಿದಾರಂತೆ. ಅದು ಉಳಿಸ್ಕೊಳಕ್ಕೋಸ್ಕರನು ಅವರು ಹಣ ಸಹಾಯನ ಕೇಳಿದ್ರಲ್ಲಿ. ಅದನ್ನು ಒಂದು ವಿಷಯ ನಾನು ಬೇಕಾದ್ರೆ ನಂಬರ್ ಕೊಡ್ತೀನಿ. ಅವ್ರದ್ದು ಒಂದು ನಿಮ್ಮ ವಾಹಿನಿ ಒಳಗೆ ಎಲ್ಲರಿಗೂ ವೀಕ್ಷಕರಿಗೆ ಹೇಳಿದ್ರೆ ಅವ್ರಿಗೂ ಆ ಮಗುವಿನ ಆರೋಗ್ಯ ಹಣ ಸಹಾಯ ಆಗ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಖಂಡಿತ ಅಮ್ಮ, ಖಂಡಿತ. ಆ ಥರದಕ್ಕೆ ಯಾವುದೇ ವಿಚಾರಗಳು ನಮಗೆ ಗೊತ್ತಾದಾಗ ಅದನ್ನು ಖಂಡಿತ ತಿಳಿಸ್ತೀವಿ. ಆದರೆ ಏನು ಸಮಸ್ಯೆ ಅಂದರೆ, ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರೆ ನಾವು ಯಾವುದೇ ನಂಬರನ್ನು ನೇರವಾಗಿ ಇಲ್ಲಿ ತೋರ್ಸೋಕ್ಕೆ ಬರೋದಿಲ್ಲ. ಸೊ ನಾನು ನೇರವಾಗಿ ನಂಬರ್ನ ಹೇಳ್ತೀನಿ. ಈ ಕಾರ್ಯಕ್ರಮ ಮತ್ತೆ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಈಗ ಮತ್ತೆ ನೀವು ರಿಪೀಟ್ ಮಾಡಿ ಹೇಳಲ್ವಾ? ಅಲ್ಲ, ಈ ನಂಬರ್ನ ಇನ್ನೂ ಒಂದ್ಸರಿ ಬೇಕಾದ್ರೆ ಹೇಳ್ತೀನಿ. ಆದರೆ ಅಥವಾ ನಮಗೆ ನೀವು ಇನ್ನೂ ಕಾರ್ಯಕ್ರಮ ಮುಗಿದ್ಮೇಲೆ ಇನ್ನೊಮ್ಮೆ ಕರೆ ಮಾಡಿದ್ರೆ ಆ ನಂಬರ್ ನಾವು ನಿಮಗೆ ನೇರವಾಗಿ ಕೊಡ್ತೀವಿ. ಆದರೆ ಟಿವಿಯಲ್ಲಿ ಆ ನಂಬರ್ನ ತೋರಿಸೋದಕ್ಕೆ ಅವಕಾಶ ಇರಲ್ಲ ನಮಗೆ. ಏಕೆಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗತ್ತೆ. ಆ ನಂಬರ್ನ ಬೇರೆಯವ್ರು ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡತಕ್ಕಂಥ ಸಮಸ್ಯೆ ಇರುತ್ತೆ. ಹಾಗಾಗಿ ಅಥವಾ ಅವ್ರ ಹೆಸರು ಹೇಳ್ಬಿಟ್ಟು ಅವರ ಒಂದು ಇದನ್ನ ಮಾಡಿಬಿಟ್ಟು ಬೇರೆಯವರು ವಂಚನೆ ಮಾಡ್ತಕ್ಕಂಥ ಸಾಧ್ಯತೆಗಳು, ಆ ಥರ ಆಗಿರ್ತಕ್ಕಂಥ ಘಟನೆಗಳು ಬಹಳ ಇದೆ. ಹಾಗಾಗಿ ನಮಗೊಂದು ರೂಲ್ಸ್. ಅಲ್ಲ ಸರ್, ಮತ್ತೆ ಈಗ ನೀವು ಯಾವ್ದಾದ್ರು ಉದ್ಯೋಗದ್ದು ಅದು ಎಲ್ಲ ಹೇಳ್ತಿರಲ್ಲ ನಂಬರ್ನ, ಅದು ಅಂತವಾದ್ರೂ ಇಂಥ ನಂಬರ್ಗಳನ್ನಾದ್ರೂ 1-2 ಸರಿ ಹೇಳಿದ್ರೆ ಬರ್ಕೊಂಡು ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲ ಬರ್ಕೊಳಕ್ಕೆ ಅಂತ. ಖಂಡಿತ 2 ಸರಿ ಅಂತೂ ನಾನು ಹೇಳ್ತೀನಿ. ಯಾವುದೇ ನಂಬರ್ ಆಗಲಿ 2 ಸರಿ ಹೇಳ್ಬಿಡ್ತೀರಿ, ಸುಮ್ಮನೆ ಆಗೋಗ್ತೀರಿ ಅದಕ್ಕೆ. ಇಲ್ಲ, ತೊಂದರೆ ಇಲ್ಲ. ಇನ್ನೊಂದ್ಸರಿ ನಾನು ಖಂಡಿತ ಈಗಲೂ ಕೂಡ ಹೇಳ್ತೀನಿ ಆ ನಂಬರ್ನ. ಅದ್ರ ಜೊತೆಗೆ ಈ ಕಾರ್ಯಕ್ರಮ 2 ಹತ್ರ ಪ್ರಸಾರ ಆಗುತ್ತೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರು ಪ್ರಸಾರ ಆಗುತ್ತೆ. ಸೊ ಅಲ್ಲೂ ಕೂಡ ನಂಬರ್ ರಿಪೀಟ್ಗಳಾಗತ್ತೆ. ಅದಾದ ನಂತರ ಈ ಸಂಪೂರ್ಣ ಕಾರ್ಯಕ್ರಮ ನಮಸ್ತೆ ದೇವನಿಗೆ ಅಂತ ಯೂಟ್ಯೂಬ್ ಚಾನಲ್ಲೂ ಇರುತ್ತೆ. ಸೊ ಅಲ್ಲಂತೂ ಪರ್ಮನೆಂಟ್ ಆಗಿರುತ್ತೆ. ಯಾವಾಗ ಹೆಸರೇ ನೋಡಿದ್ರು ಕೂಡ ನಿಮ್ಗೆ ನಂಬರ್ ಸಿಗತ್ತೆ. ಇದು ನಮ್ದು ಕೀಪ್ಯಾಡ್ ನಮ್ದುನು. ಅದಕ್ಕೆ ನಾನು ನಿಮ್ದು ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಫೋನ್ ಮಾಡಿ ಕೇಳಿದ್ರೆ ನಂಬರ್ ಹೇಳ್ತೀರಾ? ಖಂಡಿತ ಹೇಳ್ತೀವಿ ಮಾ. ಸರಿ. ಇದ್ರಾಗೆ 2 ಸರಿ ಹೇಳಕ್ ಆಗಲ್ವಾ ನಿಂಗಾರೆ? ಹೇಳ್ತೀನಿಮ್ಮ, ಇವಾಗಲೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಆ ಬಡ ದಂಪತಿಗಳಿಗೆ, ಆ ವೃದ್ಧ ದಂಪತಿಗಳ ಆರೋಗ್ಯದಲ್ಲಿ ತೊಂದರೆ ಇರ್ತಕ್ಕಂಥ ದಂಪತಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಇಚ್ಛಿಸಿದ್ರೆ ದಯವಿಟ್ಟು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹೇಳ್ತೀರಾ? ಹೇಳ್ತೀನಿಮ್ಮ. 96 92 32 89 89 90 43 ನೋಡ್ರಿ. 96 ಹಾಂ 32 ಹಾಂ 89 ಹಾಂ 43. ಹೌದಮ್ಮ. ಅವ್ರ ಹೆಸರನ್ನ ಅವ್ರಿಗೆ ನಾನು ರೇಷನ್ ಇಂದ ಸ್ವಲ್ಪ ಅನುಕೂಲ ಮಾಡ್ತೀನಿ. ಏನಾದ್ರೂ ಮಾಡ್ಕೊಡಿಮ್ಮ. ನಾನಂತೂ ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀನಿ. ಇಲ್ಲಿಂದಾನೇ ನಿಮ್ಮ ಚರಣ ಕಮಲಗಳಿಗೆ ನಾನು ನಮಸ್ಕಾರ ಕಳಿಸ್ತಾ ಇದ್ದೀನಿಮ್ಮ. ಅಲ್ಲ, ದೇವ್ರು ಕೊಟ್ಟಿದ್ರಾಗೆ ಅದ್ರಾಗೆ ಒಂದ್ ಸ್ವಲ್ಪ ಕೊಡೋದ್ರಿ. ನಾನು ಹೇಳ್ತಿದ್ದೀನಲ್ಲಮ್ಮ. ಸೊ ನನ್ನ ಕಡೆಯಿಂದ ನಾನು ನಿಮ್ಗೆ ಇಲ್ಲಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ.
ಏಕೆಂದರೆ ದೊಡ್ಡ ಇಲ್ಲೆಲ್ಲ ಜೀವನ ಮಾಡೋದು ನಾವು ಒಬ್ಬರೇ ಇರೋದು. ಹಾಂ ಹಂಗಾಗಿ ಕಷ್ಟ ಅನುಭವಿಸಿರೋದೇ ನಾವೂನು, ಅದಕ್ಕೋಸ್ಕರನೇ ನಾವೂನು ಹೇಳ್ತಾ ಇದ್ದೇವ್ರಿ. ತುಂಬ ದೊಡ್ಡ ಮನಸ್ಸಮ್ಮ. ಸಹಾಯ ಮಾಡಿದಾಗ ದೇವರಿಗೆ ಶಕ್ತಿ ಕೊಡಪ್ಪ ಅಂತ ನಾವು ದಿವಸ ಅದನ್ನೇ ಕೇಳೋದು ಸರ್. ಆಗಲಿ ತುಂಬ ಖುಷಿ ಆಯಿತು. ಸೊ ಇದ್ದಿದ್ರಲ್ಲೇ ಇನ್ನೊಬ್ರಿಗೆ ಕೊಡಬೇಕು ಅಂತಕ್ಕಂಥ ಒಳ್ಳೆ ಮನಸ್ಸಿದಿಲ್ಲ. ಭಗವಂತ ನಿಮ್ಗೆ 100ರಷ್ಟು ಕೊಡೋ ಶಕ್ತಿಯನ್ನು ಕೊಡಲಿಮ್ಮ. ಈ ತರ ಎಲ್ಲ ಬಾಳ ಮಾಡಿದೀನಿ ಸರ್ ನಾನು. ಆಗಲಿ ತುಂಬ ಸಂತೋಷ. ನಾನು ಅತ್ತಿಗೆಲ್ಲ ಬಟ್ಟೆ ಕೊಟ್ಟಿದ್ದೀನಿ, ಹಣ್ಣು ಅದೆಲ್ಲ ತಗೊಂಡು ಕೊಟ್ಟಿನಿ, ಊಟಗಳು ಕೊಡ್ಸಿದೀನಿ. ಹಾಂ ಕೈಲಾಗಿದ್ದು ಏನಾಕತ್ತ ಆ ಟೈಮ್ನಾಗಿನ ನಾನು ದೇವ್ರ ಏನ್ ಕೊಟ್ಟಿತ್ತು ಆ ಶಕ್ತಿ ತಕ್ಕನಾಗಿ ನಾನು ಮಾಡಿಸ್ತೀನಿ ಸರ್. ಆಗ್ಲಿಮ್ಮ, ತುಂಬ ಸಂತೋಷ. ಸೊ ಆ ಭಗವಂತ ನಿಮ್ಗೆ ಇನ್ನೂ 100ರಷ್ಟು ಶಕ್ತಿ ಕೊಡಲಿ ಅಮ್ಮ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ. ಖಂಡಿತವಾಗ್ಲೂ ಅಲ್ಲ ಸರ್, ಇನ್ನೊಂದು ಅದೇ ಜೀಟಿವಾಗಿಂದ ಹೇಳಿದ್ದು, ಅದು ಒಂದು ಮಗುವಿಗೋಸ್ಕರ ಒಂದು ಹೇಳ್ತೀರ ವಾಹಿನಿ ಒಳಗೆ ಚೆನ್ನಾಗಿತ್ತು ಅಂತ. ಖಂಡಿತ ಹೇಳ್ತೀನಿಮ್ಮ. ನಾನು ನಾಳೆ ನಡೆದ್ರಲ್ಲಿ ಅದ್ರದ್ದು ಎಲ್ಲ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿಕೊಂಡು ಖಂಡಿತ ನಮ್ಮ ವಾಹಿನಿಲಿ ಹೇಳ್ತೀನಿಮ್ಮ. ಹ್ಞೂನ್ರಿ ಸರ್, ಬೇಕಾದ್ರೆ ನಂಬರ್ ಇದೆ ನನ್ನ ಹತ್ತಿರ ಅವ್ರದ್ದು. ಹಾಂ ಬೇಡ ನಾನು ನನ್ನ ಹತ್ರನೂ ಅದು ಡೀಟೇಲ್ಸ್ ಬಂದಿದೆ. ನಾ ಇನ್ನೊಮ್ಮೆ ಅದನ್ನ ಹುಡುಕೊಂಡು ಖಂಡಿತ ಹೇಳ್ತೀನಿಮ್ಮ. ಹ್ಞೂ ಸರ್, ಅದು ಒಂದು ಆ ಮಗುವಿಗೋಸ್ಕರ ಒಂದು ಅನುಕೂಲ ಮಾಡ್ಕೊಡ್ರಿ ಸರ್. ಹೌದು ತುಂಬಾ ಲಕ್ಷಗಂಟಲು ರೂಪಾಯಿ ಇದು ಇಂಜೆಕ್ಷನ್, 40 ಲಕ್ಷ ಏನೋ ಒಂದು ಇಂಜೆಕ್ಷನ್ ಬೇಕಾಗತ್ತೆ ಅಂತ ಕೇಳ್ಪಟ್ಟಿದ್ದೆ ಸರ್. ಪಾಪ ನಾನು ಅದಕ್ಕೆ ಒಂದ್ ಸ್ವಲ್ಪ ಅವರು ಸಿರಿ ಕನ್ನಡ ಚಾನಲ್ ಅಂತಂದೇಳಿ ಒಂದ್ ಬರುತ್ತ್ರಿ. ಹೌದು, ನಮ್ ಇದ್ರಾಗೆ ಬರುತ್ತೆ, ಅದು 111ರಲ್ಲಿ ಬರುತ್ತೆ. ಅದ್ರಲ್ಲಿ ಮುದ್ರಾಮಂತ್ರ ಯಂತ್ರ ಅಂತ ಹೇಳಿ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅಂತ ತೋರಿಸ್ತಾರೆ ಅದು ಕಾರ್ಯಕ್ರಮನ. ಅವರು ಯಾವ್ದೇ ಸಮಸ್ಯೆ ಇದ್ರು ಹೆಂಗ್ ಬಗೆಹರಿಸಬಹುದು ಮುದ್ರಾಮಂತ್ರ ಯಂತ್ರದಿಂದ ಅಂತ ಹೇಳಿ ಒಂದು ಸಮಸ್ಯೆಗಳಿಂದ ಒಂದೊಂದು ಸಮಸ್ಯೆಯಿಂದ ಅದ್ರದ್ದು ವಿಷಯಗಳನ್ನೆಲ್ಲ ಡಿಟೇಲ್ ಆಗಿ ತಿಳಿಸಿ ಅದ್ರದ್ದು ಹೆಂಗ್ ಪರಿಹಾರ ಮಾಡ್ಕೋಬೇಕು ಅಂತ ಮಂತಾಗಿಂತ ಎಲ್ಲ ಹೇಳ್ತಾರೆ ಸರ್. ಆ ತರನು ಅಲ್ಲಿಗೆ ಹೋಗ್ರಿ ಅಂತ ಅವ್ರಿಗೆ ಪೇರೆಂಟ್ಸ್ ಗೆ ತಂದೆ ತಾಯಿಗೆ ಹೇಳಿದೀನಿ ನಾನು ಅವ್ರಿಗೆ. ನಿನ್ನೆ ಫೋನ್ ಮಾಡಿ ಅವ್ರಿಗೂ ಮಾತಾಡಿ ನಾನು ನಿಮ್ಗೆ ಹಣ ಹಾಕ್ತೀನಿ ನಿಮ್ಗೆ, ಅಷ್ಟರೊಳಗೆ ಅಲ್ಲೂ ಒಂದ್ ಸ್ವಲ್ಪ ಕಾರ್ಯಕ್ರಮ ನೀವು ನೋಡಿ ಅದನ್ನ ಒಂದ್ ಸ್ವಲ್ಪ ತಿಳ್ಕೊಂಡು ವಿಷಯ ತಿಳ್ಕೊಳ್ರಿ ಅಂತ ಹೇಳಿದೀನಿ ಅವ್ರಿಗೂ. ತುಂಬಾ ಸಂತೋಷಮ್ಮ, ಒಳ್ಳೆ ವಿಚಾರ. ಸೊ ಖಂಡಿತ ನಾನು ಅದರದ್ದು ಡೀಟೇಲ್ಸ್ ತಗೊಂಡು ನಾನು ಕೂಡ ನಮ್ಮ ವಾಹಿನಿಯಲ್ಲಿ ಅದಕ್ಕೆ ಪ್ರಸಾರ ಮಾಡಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನ ಎಲ್ರಿಗೂ ಜನರಿಗೆ ವಿಷಯ ಮುಟ್ಟಿಸೋ ಪ್ರಯತ್ನವನ್ನು ಮಾಡೋಣ. ಅದೇ ರೀತಿ ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗೋ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿಮ್ಮ. ಧನ್ಯವಾದಗಳು. ಅದು ಒಂದ್ ಸ್ವಲ್ಪ ಹೆಲ್ಪ್ ಆದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆದಂಗೆ ಖಂಡಿತ ಮಾಡೋಣ. ಖಂಡಿತ ನಾವೆಲ್ಲ ಇರ್ತಕ್ಕಂಥದ್ದು ನಮ್ಮಂತ ಕೇಳಿದ್ರೆ ಒಬ್ರಿಂದ ಒಬ್ರಿಗೆ ಒಂದೊಂದು ಎಷ್ಟೋ ಜನದ ವಿಷಯಗಳು ಕಿವಿಗಳಿಗೆ ವಿಷಯ ಮುಟ್ಟಿದ್ರೆ ಅವ್ರಿಗೂ ಅಯ್ಯೋ ಅನ್ಸಿ ಅವ್ರು ಕೊಡ್ಬೋದು, ದೇವ್ರು ಒಳ್ಳೆ ಮನ್ಸು ಕೊಟ್ರೆ. ಖಂಡಿತಮ್ಮ, ಖಂಡಿತ ಹೇಳ್ತೀನಿ. ತೊಂದರೆ ಇಲ್ಲ. ಧನ್ಯವಾದಗಳಮ್ಮ ನಿಮ್ಮ ಸಲಹೆ ಸೂಚನೆಗಳಿಗೆ. ನಮಸ್ತೆ ಅಮ್ಮ. ಮರಿದಂಗೆ ಅದೊಂದು ಸ್ವಲ್ಪ ಹೇಳ್ರಿ ಸರ್ ಅವ್ರಿಗೆ. ಹೇಳ್ತೀನಿಮ್ಮ, ಖಂಡಿತ ಹೇಳ್ತೀನಿ. ನಮಸ್ತೆ, ಧನ್ಯವಾದ. ಸೊ ತುಂಬ ಖುಷಿ ಆಯಿತು. ಅಮ್ಮ ಎಷ್ಟು ಕಾಳಜಿಯಿಂದ 2-3 ಸರಿ ಒತ್ತಿ ಹೇಳ್ತಾ ಇದ್ರು. ಸೊ ಜಿ ಕನ್ನಡದವ್ರದ್ದು ಹೇಳಿ, ಈ ಅಜ್ಜಿಯವ್ರ ನಂಬರ್ ಕೊಡಿ, ಅಜ್ಜಿಯವ್ರ ಬಗ್ಗೆ ಹೇಳಿ ಅಂಥೇಳಿ. ಸೊ ಹ್ಯಾಟ್ಸ್ ಆಫ್ ಅಮ್ಮ. ಸೊ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ 4 ಜನರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಗೊಂದು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಭಗವಂತ. ಒಳ್ಳೇದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತಂದೇಳಿ. ರಾಘವೇಂದ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಾನು ಚನ್ನಗಿರಿ ತಾಲೂಕು ಬೆಂಕಿಕೆರೆಯಿಂದ. ಚನ್ನಗಿರಿ ತಾಲೂಕು ಬೆಂಕಿಕೆರೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಯಾರಿಗೂ ಇಲ್ಲ ಸರ್. ಹಾಂ ಸರ್ ಹೇಳಿ. ಆ ಕಡೆ ಎಲ್ಲ ಮಳೆ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಓಕೆ, ಏನು ಬೆಳೆ ಹಾಕಿದ್ದೀರಿ ಸರ್? ನಮ್ದು ಅಡಿಕೆ ಸರ್ ಎಲ್ಲ. ಅಡಿಕೆನಾ? ಸೊ ಈ ಸಂದರ್ಭದಲ್ಲಿ ಮಳೆ ಬಂದ್ರೆ ಅಡಿಕೆಗೇನು ಸಮಸ್ಯೆ ಇಲ್ಲಲ್ಲ? ಇಲ್ಲ ಸರ್. ಒಳ್ಳೇದೇ. ಹೇಳಿ. ಇನ್ನು ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ಕೊಳ್ತೀನಿ. ಹೌದು ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ಅಡಿಕೆ ರೇಟ್ ಕೂಡ ಜಾಸ್ತಿ ಆಗಿದೆ, ಖುಷಿನಾ? ಖುಷಿ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ಸೊ ಎಲ್ಲ ಅಡಿಕೆನೇ, ಬೇರೆ ಇನ್ನೇನಾದ್ರು ಮಿಕ್ಸ್ ಇದೆಯಾ ಸರ್? ಇಲ್ಲ ಸರ್, ಬರೀ ಅಡಿಕೆ ಅಷ್ಟೇ. ಓಕೆ, ಒಳ್ಳೇದಾಗ್ಲಿ ಸರ್. ಚೆನ್ನಾಗಿ ಬೆಳೆ ಬರಲಿ. ಆ ಭಗವಂತನ ದಯದಿಂದ ಮಳೆನೂ ಕೂಡ ಸಮೃದ್ಧವಾಗಿ ಬಂದು ಎಲ್ಲ ರೈತರ ಬದುಕು ಹಸನಾಗ್ಲಿ ಸರ್. ಹೌದು ಸರ್. ಓಕೆ. ಧನ್ಯವಾದಗಳು ಸರ್. ಕರೆ ಮಾಡ್ತಾ ಇರಿ ಹೀಗೆ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಉತ್ತರ ಹೇಳ್ತೀರಾ? ಕೇಳಿ ಸರ್. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಇದೊಂದು ಒಗಟು, ಇದಕ್ಕೆ ಉತ್ತರವನ್ನು ಹೇಳಬೇಕು. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಇಲ್ಲ ಸರ್, ಗೊತ್ತಾಗಿಲ್ವಾ? ಓಕೆ, ನಾನೇ ಹೇಳ್ತೀನಿ ಸರ್ ಅನಂತರದಲ್ಲಿ ಉತ್ತರ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಾವೆಲ್ಲ ಪ್ರೀತಿಯ ವೀಕ್ಷಕರ ಹತ್ರ ಕೇಳ್ಕೊಳ್ತಿದ್ದೀನಿ. ಸೊ ನಮ್ಮ ಮೇಲೆ ಪ್ರೀತಿಯಿಂದ, ಅಭಿಮಾನದಿಂದ ಸಾಕಷ್ಟು ಜನ ಕರೆ ಮಾಡ್ತೀರಿ. ಸೊ ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನು, ನೀವೇನು 1000 ರೂಪಾಯಿ ಕೊಡಿ, 1,00,000 ರೂಪಾಯಿ ಕೊಡಿ ಅಂತ ನಾನು ಕೇಳ್ತಿಲ್ಲ.
1 kg ಅಕ್ಕಿನೋ ಅಥವಾ 1 kg ಬೇಳೆನೋ ಅಥವಾ ಒಂದೇ ಒಂದು ಪ್ಯಾಕೆಟ್ ಎಣ್ಣೆನೋ ಇನ್ಕೇಲಿ ಏನಾಗುತ್ತೆ ಅದೇ ಅಜ್ಜಿ ನಂಬರ್ ನಾನು 2 ಸಲ ಹೇಳಿದ್ದೀನಿ. ಅವ್ರ ಮನೆಗೆ ಹೋಗಿ ಕೊಟ್ಬಿಡಿ. ಏಕೆಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಅದರಲ್ಲಿ ಒಬ್ಬಳು ಮಗಳಿದ್ಲು, ಅವಳಿಗೂ ಆಲ್ರೆಡಿ ಮದುವೆ ಮಾಡಿಕೊಟ್ಟಾಗಿದೆ. ಅವರು ಕೂಡ ಆರ್ಥಿಕವಾಗಿ ಸುಸ್ಥಿತಿಲಿ ಇಲ್ಲ. ಅದರಲ್ಲಿ ಈ ತಾಯಿ ಟೀಚರ್ ವೃತ್ತಿಯಲ್ಲಿ ಇದ್ದರು. ಅವರು ಕೂಡ ಈಗ ಕೆಲಸ ಬಿಟ್ಟು ಗಂಡನ ನೋಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಅವರಿಗೆ ಬ್ರೈನ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲಿಗೋ ಹೋಗ್ಬಿಡ್ತಾರೆ, ಏನೋ ಮಾಡ್ತಾರೆ, ಇವ್ರು ಹುಡ್ಕೊಂಡು ಹೋಗಬೇಕು, ಕರ್ಕೊಂಬರ್ಬೇಕು ಅಂತ ಒಂದು ದಾರುಣವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಟು ಬರೋಕ್ಕಾದ್ರೂ ಕೂಡ ತುಂಬ ಸಂತೋಷ. ಕೊಟ್ಟು ಬನ್ನಿ. ಬಸವರಾಜ್ ಪಟೇಲ್ ಅವ್ರ ಮನೆ ಇದೆ ಅಂತೆ. ಅವ್ರ ನಂಬರ್ನ ನಾನೀಗ ಆಲ್ರೆಡಿ 2 ಬಾರಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಸಾಧ್ಯವಾದರೆ ದಯವಿಟ್ಟು ಗಿರಿಜಮ್ಮ ಅಂತ ಕನ್ಫರ್ಮ್ ಮಾಡಿಕೊಂಡು ಕೊಡಿ. ಗಿರಿಜಮ್ಮ, ಯಾಕೆಂದರೆ ಅವ್ರದ್ದು ಫೋನ್ಪೇ ಅಥವಾ ಗೂಗಲ್ ಪೇ ಏನೂ ಇಲ್ಲ, ಕೀಪ್ಯಾಡ್ ಇರ್ತಕ್ಕಂಥದ್ದು. ಇನ್ನೊಮ್ಮೆ ಅವ್ರ ನಂಬರ್ನ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನೋಟ್ ಮಾಡಿಕೊಂಡು ಯಾರಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 9632899043. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9632899043. ಯಾರಾದರೂ ಈ ಒಂದು ವೃದ್ಧ ದಂಪತಿಗಳಿಗೆ ಸಹಾಯವನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಭಗವಂತನ ಕೃಪೆಯಿಂದ ಸಾಧ್ಯವಾದಷ್ಟು ನಾವು ಕೂಡ ಸಹಾಯ ಮಾಡೋಣ ಎಲ್ಲರೂ ಸೇರಿ ಅಂಥೇಳಿ ಕೇಳ್ಕೊಳ್ತಾ ಇನ್ನೊಂದು ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ. ಕನ್ನಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಬುಕ್ಕರ್ ಗೌರವ ಬಂದಿರತಕ್ಕಂಥದ್ದು ಇದೀಗ ತಾನೇ ನನಗೆ ಅಧಿಕೃತವಾಗಿ ಕನ್ಫರ್ಮ್ ಆಗ್ತಾ ಇದೆ. ಸೊ ತುಂಬ ಹೆಮ್ಮೆಯ ವಿಚಾರ. ಮೊಟ್ಟ ಮೊದಲನೇ ಒಂದು ಅಂತಾರಾಷ್ಟ್ರೀಯ ಬುಕ್ಕರ್ ಗೌರವ ನಮ್ಮ ಕನ್ನಡಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರು ಕೂಡ ಹೆಮ್ಮೆಯ ವಿಚಾರ. ಹಾರ್ದಿಕವಾಗಿ ನಾವೆಲ್ಲ ಕನ್ನಡಿಗರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಈ ವಿಚಾರ ಅಧಿಕೃತವಾಗಿ ಗೊತ್ತಾದ ಮೇಲೆ ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ಈಗ ಅಧಿಕೃತವಾಗಿ ಗೊತ್ತಾಗಿದೆ. ಸೊ ನಮಗೆ ಅಡ್ವಾನ್ಸ್ ಆಗಿ ತಿಳಿಸಿರ್ತಕ್ಕಂಥ ಸಿದ್ಧಲಿಂಗೇಶ್ ಸರ್ ಅವ್ರಿಗೂ ಕೂಡ ಹಾರ್ದಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಂದು ಆತಂಕಕಾರಿ ವಿಚಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ 16 ಸಕ್ರಿಯ ಕೊರೋನಾ ಕೇಸ್ಗಳು ಮತ್ತೆ ಕಾಣಿಸ್ಕೊಂಡಿದೆ ಅಂತೆ. ಸದ್ಯಕ್ಕೆ ಯಾರಿಗೂ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಎಚ್ಚರವಾಗಿರಿಪ. ಹೊರಗಡೆಗೆ ಹೋಗಿ ಬರ್ತಕ್ಕಂಥವ್ರು, ವಿದೇಶಗಳಿಗೆ ಹೋಗಿ ಬರ್ತಕ್ಕಂಥವ್ರು. ಅದೇ ರೀತಿ ನಿನ್ನೆ ಅತ್ಯಂತ ಹೆಚ್ಚಿನ ಸುದ್ದಿಯಲ್ಲಿ ಮೊನ್ನೆ ಸುದ್ದಿಯಾಗಿರ್ತಕ್ಕಂಥ SBI ವ್ಯವಸ್ಥಾಪಕಿ ಯಾವುದೇ ಕಾರಣಕ್ಕೂ ಕನ್ನಡ ಮಾತಾಡಲ್ಲ, ನಾನು ಇರೋದೇ ಹಿಂಗೆ ಅಂಥೇಳಿ ಭಾಳ ದಿಮಾಕ್ ಮಾಡಿದರು. ಬೆಂಗಳೂರಿನ ಒಂದು SBI ವ್ಯವಸ್ಥಾಪಕಿಯವರು. ಸೊ ನಿನ್ನೆ ಹೋಗಿ ಕನ್ನಡಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ಆವಾಜ್ ಹಾಕಿದ್ದೆ ತಡ ಬ್ಯಾಂಕ್ನ ವ್ಯವಸ್ಥಾಪಕ ಮಂಡಳಿಯಿಂದ ಇವ್ರನ್ನ ಆ ಕೂಡಲೇ ವರ್ಗ ಮಾಡಿದಾರಂತೆ. ಸೊ ಇದು ಡ್ರಾಸ್ಟಿಕ್ ಡಿಸಿಷನ್ ಮತ್ತು ನಮ್ಮ ಒಂದು ಕನ್ನಡಿಗರ ಪವರ್ ಏನು ಅನ್ನೋದಕ್ಕೆ ಇದೊಂದು ಅತ್ಯಂತ ಸೂಕ್ತ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಂದು ಹತ್ರ ಇದು ಬರೀ ಇಲ್ಲಿ ಬ್ಯಾಂಕ್ನಲ್ಲಿ ಅಷ್ಟೇ ಆಗಬಾರ್ದು. ಎಲ್ಲಿ ಯಾರು ನಮ್ಮ ಕನ್ನಡ ಮಾತಾಡಲ್ಲ ಅಂತ ಇಲ್ಲದೇ ಇರ್ತಕ್ಕಂಥ ಆವಾಜ್ ಹಾಕೋದು, ರೋಪ್ ಹಾಕೋದಂತ ಮಾಡ್ತಾರಲ್ಲ, ಅಂಥದ್ದೆಲ್ಲ ಈ ಥರ ಒಂದು ಸರಿಯಾದ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ, ಪ್ರಭಾರ DGIGP ಆಗಿ ಡಾಕ್ಟರ್ ಸಲೀಂ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಬೆಂಗಳೂರಿನ ದೇಶದ ಮೊದಲ ಚಾಲಕ ರಹಿತ ಕಾರಿನ ಸಂಚಾರ ಆರಂಭ ಆಗಿದೆ ಅಂತೆ. ಇಷ್ಟು ದಿವಸ ಬರೀ ಕೇವಲ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದ್ರಿ, ದೇಶ ವಿದೇಶಗಳಲ್ಲಿ ನೋಡ್ತಾ ಇದ್ರಿ, ಚಾಲಕ ಇಲ್ಲದೇ ಇರತಕ್ಕಂಥ ಒಂದು ಕಾರ್ಗಳು ಓಡಾಡ್ತಾ ಇದ್ವು. ಅದು ಹೇಗಿರುತ್ತೆ ಅಂದರೆ ತುಂಬ ಸಿಂಪಲ್. ನಾವು ಹೇಗೆ ಈ ಒಂದು ಇದು ಇರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಅದಕ್ಕೊಂದು ಟೈಮ್ ಸೆಟ್ ಮಾಡಿಬಿಟ್ಟು ನಾವು ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ರೆ ಅದು ಆಟೋಮೆಟಿಕ್ ಆ ಟೈಮಿಗೆ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಹೆಂಗೆ ಆಫ್ ಆಗುತ್ತೋ ಇದು ಕೂಡ ಅಷ್ಟೇ. ಇದಕ್ಕೊಂದು ಗೂಗಲ್ ಮ್ಯಾಪ್ ಸೆಟ್ ಮಾಡಿಬಿಟ್ಟು ಆ ಲೊಕೇಶನ್ ಹಾಕಿ ಡ್ರಾಪ್ ಮಾಡಿಬಿಟ್ರೆ ಮುಗಿದೋಯ್ತು. ಟ್ರಾಫಿಕನ್ನು ಅದೇ ಕ್ಲಿಯರ್ ಮಾಡ್ಕೊಳ್ಳುತ್ತೆ, ಸಿಗ್ನಲ್ಗಳಲ್ಲಿ ಅದೇ ಕಾರ್ ನಿಂತ್ಕೊಳ್ಳುತ್ತೆ. ಓಕೆನಾ? ಅದಕ್ಕೆ ಆ ಥರ ಒಂದು ಹ್ಯೂಮನ್ ಟೆಕ್ನಾಲಜಿಯನ್ನು AI ಟೆಕ್ನಾಲಜಿಯಿಂದ ಅಳವಡಿಸಿರ್ತಾರೆ. ಸೊ ಒಂದು ವೇಳೆ ಈ ಮನುಷ್ಯರಾದರೂ ಎಲ್ಲೋ ಒಂದು ಕಡೆ ಬ್ರೇಕ್ ಹೊಡೆಯೋ ಹತ್ರ ಫೇಲ್ ಆಗಿ ಎಕ್ಸ್ಲೇಟ್ರ್ ಒತ್ಬಿಡ್ಬೋದು, ಕ್ಲಚ್ ಹೊಡೆಯೋ ಹತ್ರ ಮಿಸ್ ಆಗಿ ಎಕ್ಸ್ಲೇಟ್ರ್ ಒತ್ಬಿಡ್ಬೋದು. ಆದರೆ ಈ ಕಾರ್ಗಳು ಅದು ಎಷ್ಟು ಪರ್ಫೆಕ್ಟ್ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ನೀವು ಒಂದು ವೇಳೆ ಮಲ್ಕೊಂಡ್ರೂ ಕೂಡ ಅದು ನಿಮ್ಮನ್ನು ಯಾವ ದಾರಿಗೆ ಅಥವಾ ಯಾವ ಸ್ಥಳಕ್ಕೆ ಸರಿಯಾಗಿ ಹೋಗಿ ತಲುಪಿಸ್ಬೇಕು, ವಿತೌಟ್ ಫೇಲ್ ವಿತಿನ್ ಆ ಪರ್ಟಿಕ್ಯುಲರ್ ಟೈಮ್ಗೆ ಹೋಗಿ ರೀಚ್ ಮಾಡಿಸುತ್ತೆ. ಸೊ ಅದು ಒಂದು AI ಟೆಕ್ನಾಲಜಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇನ್ನೂ ಇಲ್ಲ ಸರ್, ಚಪಾತಿ ಚಿಕನ್ ಸರ್. ಚಪಾತಿ ಸ್ವೀಕರಣೆ. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಹೇಳ್ತೀರಾ ಅದಕ್ಕೆ? ಸರ್ ಅಡಿಕೆ ಚೀಟಿ ಇರ್ಬೋದು ಸರ್, ಗೆಸ್ಸಿಂಗ್. ಅಡಿಕೆ ಚೀಟ? ಹಾಂ, ಇರುತ್ತಲ್ಲ ಸರ್.
ಹೆಂಗೆ ಸರ್ ಅದು ಹ್ಮ್ ಹೆಂಗೆ? ಎಲ್ಲ ಇದು ಅಡಿಕೆ ಕಾಳೆಲ್ಲ ಇದು ಇರುತ್ತಲ್ಲ ಸರ್, ಕಲರ್ ಸೊಪ್ಪಿನ ಕಾಳು ಅವೆಲ್ಲ ಹಾಕಿರ್ತಾರೆ. ಓಕೆ ಓಕೆ, ಕರೆಕ್ಟಾ ಸರ್? ಉತ್ತರ ತಪ್ಪು. ಈಗ ನೀವು ಹೇಳಿದ್ರಲ್ಲೇ ಒಂದು ಇತ್ತು ಅದು ಅಕ್ಷರ. ಹಾ ಈಗ ನೀವೇನು ಹೇಳಿದ್ರಲ್ಲ ಹಾ ಮಾತಾಡ್ತಾ ಮಾತಾಡ್ತಾ ಅದರಲ್ಲೇ ಆ ಅಕ್ಷರ, ಆ ಉತ್ತರ ಬಂದು ಹೋಯ್ತು. ಮಿಸ್ಸಿಂಗ್ ಸರ್, ಅದಕ್ಕೆ ಕೇಳಿದ್ದು. ಎಸ್ ಎಸ್, ತೊಂದರೆ ಇಲ್ಲ ಸರ್. ಅನಂತರದಲ್ಲಿ ನಾನೇ ಹೇಳ್ತೀನಿ. ಸರ್ ಏನಂದ್ರಿ? ತಂಬಾಕು? ತಂಬಾಕಲ್ಲ, ಅನಂತರ ನಾನೇ ಹೇಳ್ತೀನಿ ಸರ್. ಧನ್ಯವಾದಗಳು. ಮತ್ತೆ ಹಾಗಾದ್ರೆ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಒಳ್ಳೆಯದಾಗಲಿ. ಸರ್ ಅದಕ್ಕೆ ಮಾಡಿದೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಛತ್ತೀಸ್ಗಢದಲ್ಲಿ 30 ನಕ್ಸಲರ ಹತ್ಯೆಯನ್ನು ಮಾಡಲಾಗಿದೆ. ಸೊ ಈ ಒಂದು ನಾನು ಆಗಲೇ ಏನು ಹೇಳ್ತಾ ಇದ್ದೆ, ಬುಕ್ಕರ್ ಪ್ರಶಸ್ತಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಅದು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಮಡಿಕೇರಿಯ ಒಬ್ಬ ಲೇಖಕಿ, ಮಹಿಳಾ ಲೇಖಕಿ ಇದನ್ನು ಪಡ್ಕೊಂಡಿದ್ದಾರೆ. ಸೊ ತುಂಬ ಖುಷಿ ಆಗತ್ತೆ ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರ ಇನ್ನಷ್ಟು ವಿಚಾರಗಳನ್ನ ಸದ್ಯದಲ್ಲೇ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಕಿಶೋರ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಓಕೆ, ಹೇಳಪ್ಪ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ, ಯಾರಿಗೆ? ನಮ್ಮ ಅಕ್ಕ ನಿಮ್ಮ ಅಕ್ಕಂಗೆ ಹಾಯ್ ಹೇಳಬೇಕಾ? ಹಾ, ಅವ್ರ ಹೆಸರೇನು? ಹಾಂ, ನಮನ. ಓಕೆ, ಸೊ ನಮನ ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ತಮ್ಮನ ಕಡೆಯಿಂದ. ಓಕೆ ಪುಟ್ಟ, ಮತ್ತೆ ಯಾರಿಗಾದ್ರೂ ವಿಶೇಷವಾಗಿ ಶುಭಾಶಯ ಹೇಳಿದ್ರೆ ಬೇಗ ಹೇಳಬೇಕು. ಏನಿಲ್ಲ ಸರ್. ಓಕೆ, ಏನು ಓದ್ತಾ ಇದ್ದೀರಿ? ಇದು V1 ಚಾನಲ್ ಅಲ್ಲಿ. ಓಕೆ, ಏನು ಓದ್ತಾ ಇದ್ದೀರಿ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಹಾ, ಇವಾಗ 7th ಸರ್. 3rd ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಪುಟ್ಟ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ಸೊ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಇನ್ನೊಮ್ಮೆ ನೆಟ್ವರ್ಕ್ ಚೆನ್ನಾಗಿರೋ ಹತ್ರ ಪ್ಲೇಸಿಂದ ಬಂದು ಕರೆ ಮಾಡಿಪ್ಪ. ಓಕೆ ಓಕೆಮ್ಮ, ಥ್ಯಾಂಕ್ ಯು. ಗುಡ್ ಲಕ್ ಪುಟ್ಟ. ಕ್ಷಮೆ ಇರಲಿ, ಸೊ ನೆಟ್ವರ್ಕ್ ಒಂಚೂರು ಇಶ್ಯೂ ಇದರಿಂದ ನನಗೇನು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಮೇರೆಯ ಒಂದು ಮನವಿ ಮೇರೆಗೆ ಕರ್ನಾಟಕದ 4 ಆನೆಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಸೊ ಏನು ಪರ್ಮನೆಂಟ್ ಆಗಿರ್ತಾವ ಅಥವಾ ಏನಾದರೂ ಆ ಫಂಕ್ಷನ್ ಮುಗಿಸ್ಕೊಂಬರ್ತಾವ ಗೊತ್ತಿಲ್ಲ. ಒಳ್ಳೆಯದಾಗಲಿ. ಆಪರೇಷನ್ ಸಿಂಧೂರ 3 ನಿಮಿಷಗಳಲ್ಲಿ ಭಾರತೀಯ ಸೇನೆ 13 ಶತ್ರು ನೆಲೆಗಳನ್ನು ಧ್ವಂಸಗೊಳಿಸಿತ್ತು ಅಂಥೇಳಿ ಸೇನಾ ಅಧಿಕಾರಿ ಅವರು ತಿಳಿಸಿದ್ದಾರೆ. ಸೊ ಯಾವ ಮಟ್ಟಿಗಿನ ಟಾರ್ಗೆಟ್ ಇಟ್ಟಿರಬೇಕು ನಮ್ಮವರು ಅಂತ ಅಂದರೆ, ಹೆಚ್ಚು ಕಡಿಮೆ 1 ನಿಮಿಷಕ್ಕೆ 4ಕ್ಕಿಂತ ಹೆಚ್ಚು ಸೇನಾ ನೆಲೆಗಳನ್ನು ಉಡಿಸಿ ಮಾಡಿದ್ದಾರೆ. ಸೊ ಹಾರ್ಟ್ಲೆಸ್ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ಚಿಂಪಾಂಜಿಗಳು ಹೆಚ್ಚು ಕಡಿಮೆ ಮನುಷ್ಯರನ್ನು ಹೋಲುತ್ತೆ, ಮನುಷ್ಯರ ರೀತಿಯೇ ವರ್ತಿಸುತ್ತೆ ಅನ್ನೋದಕ್ಕೆ ಇಲ್ಲೊಂದು ಪುಟ್ಟ ಉದಾಹರಣೆ. ಸೊ ಆ ಮರಿ ಚಿಂಪಾಂಜಿಗೆ ಎಲ್ಲಿ ಅನಾಹುತ ಮಾಡಿಬಿಡ್ತಾರೋ ಅಂಥೇಳಿ ಪ್ರವಾಸಿಗರ ಮೇಲೆ ಚಿಂಪಾಂಜಿಯೊಂದು ಕಲ್ಲನ್ನು ಎಸೆದು ಮರಿಯನ್ನು ಎತ್ಕೊಂಡು ಓಡೋಗಿದೆ. ನೋಡೋದಕ್ಕೆ ತಮಾಷೆ ಅಂತ ಅನಿಸಿದ್ರು ಕೂಡ ಆ ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ಒಂದು ತಾಯಿಗೆ ಎಲ್ಲರೂ ಕೂಡ ಖುಷಿಯಿಂದ ವಿಶ್ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋದರೆ, ವಾರದಲ್ಲಿ 2 ದಿನ ಏನು ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ ತಮ್ಮ ಹೆಸರು? ಚಂದನ ಅಂತಂದು. ಚಂದನ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ದಾವಣಗೆರೆಯಿಂದ ಸರ್ ಕರೆ ಮಾಡ್ತಿರೋದು. ದಾವಣಗೆರೆಯಿಂದ. ಏನು ಓದ್ತಾ ಇದ್ದೀರಿಪ್ಪ? ಓದ್ತೀರಾ ಸರ್, ನನ್ನ ಮದುವೆ ಆಗೈತಿ. ಓಹ್ ಸಾರಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೇ ಇತ್ತು. ಓಕೆ ಓಕೆ, ಹೇಳಿಮ್ಮ. ಅವ್ರ ಹೆಸರೇನು? ಪರಶುರಾಮ್ ಅಂತಂದು. ಪರಶುರಾಮ್ ಅಂತನಾ? ಓಕೆ.
ಸೊ ಪರಶುರಾಮ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಮನೆಯವ್ರ ಕಡೆಯಿಂದ, ನಿಮ್ಮ ಪ್ರೀತಿಯ ಮಡದಿ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಹಾ ಸರ್. ಧನ್ಯವಾದಗಳು. ಆ ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಪರಶುರಾಮ್ ಸರ್. ಹಾ ಸರ್. ಏನು ಮಾಡಿದ್ದೀರಿ ಪರಶುರಾಮ್ ಅವ್ರಿಗೆ ವಿಶೇಷವಾಗಿ ಅಡುಗೆ ಇವತ್ತು? ಇವತ್ತು ಟೊಮೊಟೊ ಬಾತ್ ಮಾಡಿದ್ವಿ ಸರ್. ಟೊಮೊಟೊ ಬಾತು. ಈಗ ಮಧ್ಯಾಹ್ನಕ್ಕೆ ಏನು ಮಾಡ್ತಾ ಇದ್ದೀರಿ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಏನಂದ್ರಿ? ನಾನ್ ವೆಜ್. ನಾನ್ ವೆಜ್ಜಾ? ಅವ್ರಿಗೆ ನಾನ್ ವೆಜ್ ಅಂದರೆ ಭಾಳ ಇಷ್ಟನಾ? ಹಾ ಸರ್. ಓಕೆ ಓಕೆ, ಒಳ್ಳೆಯದಾಗಲಿ. ಸೊ ಪರಶುರಾಮ್ ಅವ್ರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬಿಡಿಮ್ಮ. ಹಾ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಒಳ್ಳೆಯದಾಗಲಿ. ಹಾ ಸರ್. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇದಿಷ್ಟು ಇವತ್ತಿನ ವಿಚಾರಗಳಾಗಿತ್ತು. ಸೊ ಕೊನೆಯ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ಆ ವಿಚಾರವನ್ನು ತಿಳಿಸೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡ್ಬಿಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು? ನೀವು ಚೆನ್ನಪ್ಪ ಅಂತ ಸರ್ ನಮ್ಮ ಹೆಸರು. ಚೆನ್ನಪ್ಪ ಸರ್, ಹೇಳಿ ಸರ್. ಸರ್ ನಮ್ಮ ಸಸಿದು ನಮ್ಮ ತಮ್ಮಂದು ಬರ್ತಡೇ ಫೋಟೋ ಹಾಕಿದ್ವಿ ನೋಡಿ ಸರ್. ಅವ್ರ ಹೆಸರೇನು ಸರ್? ವೆಡ್ಡಿಂಗ್ ನಡೆಸಿದ್ದು. ಅವ್ರ ಹೆಸರು? ನಮ್ಮ ಕಕ್ಕರಳದ ಬಸವರಾಜ ಸುಧಮ್ಮ ಅಂತೇಳಿ. ಬಸವರಾಜ್ ಸುಧಮ್ಮ, ಬಸವರಾಜ, ಅರುಣ ಹಾಂ ಹಾಕಿದ್ರು ನೋಡಿ ತಮ್ಮ ನಮ್ಮ ಕೋಬರ್ದಾರ್ ಅವರು. ಹೌದಾ? ಹಾಕಿದ್ರು. ನಮ್ಮ ಇವ್ರು ನೀಲಮ್ಮರ್ ಫೋನ್ ಮಾಡಿದ್ರು. ಹಾಂ ಹಾಂ, ಆವಾಗಲೇ ಪ್ರಸಾರ ಮಾಡಿದ್ವಿ ಆ ಫೋಟೋ. ಹೌದಾ? ನಾವು ಕಕ್ಕರಳದ ಸರ್ ದಾವಣಗೆರೆ ಪಟ್ಟಣ, ಕಕ್ಕರಳ ದಾವಣಗೆರೆ ನೋಡಕ್ಕೆ ಬಂದಿವಿ ನಾವು. ಹೌದಾ? ಬರಲ್ಲ ಅಲ್ಲಿ. ಆಯ್ತು ಆಯ್ತು, ಇನ್ನೊಂದ್ಸರಿ ಬರ್ತಾ ಇದೆ ನೋಡ್ರಿ, ನಿಮಗೋಸ್ಕರ ಫೋಟೋ ಬರ್ತಾ ಇದೆ. ಹ್ಞೂ ಸರ್. ನೋಡ್ತಾ ಇದ್ದೀರಾ ಟಿವಿ? ಟಿವಿ ನೋಡ್ತಾ ಸರ್ ದಾವಣಗೆರೆ ಬರ್ತಾ ಇದೆ ಟಿವಿಲಿ. ಹಾಂ ಸರ್ ಬರ್ತಾ ಇದೆ. ನೋಡಿದ್ರಾ? ಥ್ಯಾಂಕ್ಸ್ ಸರ್. ತುಂಬಾ ಓಕೆ ಓಕೆ, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ನೀವು ಟಿವಿನ. ಧನ್ಯವಾದಗಳು ಸರ್, ಧನ್ಯವಾದಗಳು. ಯಾವ್ದು ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾನೆ ನಾನು. ಯಾವ್ದು ಪ್ರಶ್ನೆ ಕೇಳಲಾ? ಹಾ ಮೇಲೆ ನಾನಾ ಬಣ್ಣ, ಹಾ ಉಜ್ಜಿ ನೋಡಿದರೆ ಒಂದೇ ಬಣ್ಣ. ಸರ್ ಇದು ಸೂಪರ್ ಸ್ಟಾರ್ ಮತ್ತಿಲ್ಲ ಇದು ಇನ್ನೊಂದು ಯಾವ್ದು ಬರ್ತದೆ ವಿಮಲ್ಲ? ವಿಮಲ್ ನೋಡಿ ಸರ್. ಹೌದಾ? ಹೌದು ಸರ್, ವಿಮಲ್ ಪಕ್ಕ ವಿಮಲ್. ಓಕೆ ಓಕೆ, ಅನಂತರದಲ್ಲಿ ನಾನೇ ಸರಿ ಉತ್ತರ ಏನು ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್. ಹೆಂಗೆ ಕರೆ ಮಾಡ್ತಾ ಇರಿ. ಏನು ಹಾಕಿದಿರಿ ಹೊಲದಲ್ಲಿ? ಸರ್ ನಮ್ದು ಭತ್ತ ಸರ್, ಗದ್ದೆ. ಗದ್ದೆ ಭತ್ತ ಹಾಕಿದ್ದೀರಾ? ಹೌದು ಸರ್, ಭತ್ತ ಹಾಕಿದೆ. ಚೆನ್ನಾಗಿದೆಯಾ ಬೆಳೆ ಎಲ್ಲ? ಹೌದು ಸರ್, ಚೆನ್ನಾಗೈತೆ. ಇವತ್ತು CM ಜೊತೆ ಸಭೆ ಇರಬೇಕಲ್ಲ? ಹೌದು ಸರ್. ಇವತ್ತ ನಾಳೆನಾ? ಐದು ಸರ್ ಸಭೆ ಸರ್. ನಾನು ಸರಿಯಾಗಿ ಪರ್ಫೆಕ್ಟ್ ಗೊತ್ತಲ್ಲ. ನಾಳೆ 23ನೇ ತಾರೀಕು ಇರೋದು, ನಾಡಿದ್ದು. 22, 23 ಅಂದ್ರೆ ಸರ್. 22, 23 ಅಂದ್ರೆ ಸರ್. ಹೌದೌದು, 23ನೇ ತಾರೀಕು. ಹೌದು ಸರ್, 23. ಹೌದು. ನೀವೆಲ್ಲ ನಿಮ್ಮ ಊರ್ನವರೆಲ್ಲ ಸಂಸದರ ಹತ್ರ ಹೋಗ್ಬೇಕಿತ್ತು, ಮತ್ತೆ ಒಂಚೂರು ಕೇಳಕ್ಕೆ. ಹೋಗಿದ್ವಿ ಸರ್, ಎಲ್ಲ ಹೋಗಿದ್ದು. ಹಾಂ, ಸಂಸದ ರಮ್ಮರ ಸರ್ ಅವರು. ಹೌದೌದು, ಒಂಚೂರು ಹೇಳಿ ಒಂಚೂರು ಇದನ್ನ ಮಾಡಿಸ್ಕೊಡ್ರಿ ಅಮ್ಮ CM ಕಡೆಯಿಂದ, ಅಂದ್ರೆ ಬೇಗ ಆಗ್ತಿತ್ತು ಕೆಲಸ. ಮಾಡ್ಕೊಡ್ತಾರೆ ಸರ್, ಮಾಡಲ್ಲ ಕೆಲಸ ಚೆನ್ನಾಗಿ ಮಾಡಿ ಸರ್ ನಮ್ಮೂರಾಗೆಲ್ಲ. ಹೌದೌದು, ಎಲ್ಲ ಕಡೆ ಮಾಡ್ತಿದ್ದಾರೆ. ಸೊ ರೈತರಿಗೆ ಒಂಚೂರು ಒಳ್ಳೆ ಬೆಂಬಲ ಬೆಲೆ ಸಿಕ್ಬಿಟ್ಟು. ನಮ್ಮ ಹಳಿಯಲ್ಲ ಸರ್. ಹೌದು. ಹಂಗಾಗಿ ಸ್ವಲ್ಪ ನಮ್ಮೂರಿಗೆ ಸ್ವಲ್ಪ ಒಂದು ಮಾಡ್ತಾರೆ ಸರ್. ಆಗಲಿ ಒಳ್ಳೇದಾಗಲಿ, ನಿಮ್ಮೂರಿಗೆ ಇನ್ನಷ್ಟು ಕೆಲಸಗಳು ಚೆನ್ನಾಗಾಗಲಿ. ಓಕೆ ಸರ್. ಸೊ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಎಲ್ಲ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ರಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ, ನಮಸ್ಕಾರ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇವತ್ತಿನ ಕೊನೆಯ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಏನು ಅಂದರೆ, ಕರುನಾಡಿ ಹೆಮ್ಮೆಯ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ, ಸಾಹಿತಿ ಬಾನು ಮುಷ್ತಾಕ್ ಅಂತವರು ಈ ಒಂದು ಬುಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಲವಾರು ಕೃತಿಗಳನ್ನು ರಚಿಸಿರ್ತಕ್ಕಂಥ ಇವರಿಗೆ ಈ ಒಂದು ಬುಕರ್ ಪ್ರಶಸ್ತಿ ಲಭಿಸಿದೆ. ಒಂದು ಕರೆ ಬರ್ತಿದೆ, ಅದನ್ನು ನೋಡೋಣ. ನಮಸ್ತೆ ದಾವಣಗೆರೆ. ಹಾಂ ಹೇಳಿ ವಿನಯ್ ಸರ್. ಎಲೆ ಅಡಿಕೆ ಸುಣ್ಣ ಸರ್. ಎಲೆ ಅಡಿಕೆ ಸುಣ್ಣನಾ? ಹೌದು. ಅದು ಕೂಡ ಅಲ್ಲ ಸರ್, ಉತ್ತರ ನಾನೇ ಆಮೇಲೆ ಹೇಳ್ತೀನಿ. ಓಕೆ ಓಕೆ ಸರ್, ಓಕೆ, ಓಕೆ, ಥ್ಯಾಂಕ್ ಯು. ಹಸೀನಾ ಅವರ ಹಸೀನಾ ಮತ್ತು ಇತರೆ ಕಥೆಗಳು, ಇದು ಕೃತಿಯ ಇಂಗ್ಲೀಷ್ ಅನುವಾದ ಹಾರ್ಟ್ ಲ್ಯಾಂಪ್ಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಸಾಮಾಜಿಕ ಕಾರ್ಯಕರ್ತೆ, ವಕೀಲಿಯಾಗಿರೋ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಅನನ್ಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಸೊ ಇವರ ಪ್ರಶಸ್ತಿ ಪಡೆದಿರತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಇವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಆ ಮೂಲಕ ಕನ್ನಡದ ಹೆಸರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೂಡ ಹಾರ್ದಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ
ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೀನಿ. ಎಂದಿನಂತೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ನಮಸ್ಕಾರ.